ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಕೇಳಿಸ್ತಾ ಇದೆಯಾ ನನ್ನ ಮಾತು? ನಾನು ಕಾಣಿಸ್ತಾ ಇದ್ದೀನ? ಆರ್ ಯು ಏಬಲ್ ಟು ಸಿ ಮೀ ಅಂಡ್ ಹಿಯರ್ ಮೀ? ಇವತ್ತು ತುಂಬಾ ಮುಖ್ಯವಾದಂತಹ ಚಾಲೆಂಜ್ ಅಂತ ನಾನು ಹೇಳ್ಬೋದು. ಆ, ಇವತ್ತೇನು ಇವಾಗವರೆಗೂ ಮಾಡಿದೀವಿ ಅದಕ್ಕೆ ತುಂಬಾ ಪೂರಕವಾಗಿರುವಂಥದ್ದು, ಮತ್ತು ಇದು ಒಂಥರ ಪಾಯ ಅಂತ ಹೇಳ್ಬೋದು ಇದನ್ನ. ಆ ರೀತಿ ಒಂದು ಆ, ಇದೆ ಚಾಲೆಂಜ್, ಸವಾಲು. ಇದು 64ನೇ ದಿನದಲ್ಲಿ 10ನೇ ಚಾಲೆಂಜ್, ಸವಾಲು. ಓಕೆ, ಫೈನ್, ಲೆಟ್ ಸ್ಟಾರ್ಟ್. ಮೊಟ್ಟ ಮೊದಲದ ಏನ್ ಮಾಡ್ಬೇಕು? ವಿಲ್ ಡೂ 3 sets ಆಫ್ ಭಸ್ತ್ರಿಕಾ. ಓಕೆ, ರೆಡಿ, ಸ್ಟಡಿ, 1 2 3 ಗೋ. ಒನ್ ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಮೂರು ಸೆಟ್ ಆಗಿದೆ. ವೆಲ್ ಡನ್, ಫ್ಯಾಂಟಾಸ್ಟಿಕ್. ನಾವು ಅವರ್ ಸಿಗ್ನೇಚರ್ ಸ್ಟೆಪ್, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡೋಣ. ಅಪರಿಮಿತರು ನಾವೆಲ್ಲ ಸಾಮರ್ಥ್ಯ ಇರುವಂತಹ, ಪರಿಮಿತಿ ಇಲ್ಲದೆ ಇರುವಂತಹ, ಲಿಮಿಟ್ಲೆಸ್ ಇನ್ಫೈನೈಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಅಪರಿಮಿತರು. ಓಕೆ, ರೆಡಿ, ಸ್ಟಡಿ, 1 2 3 ಗೋ. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ವೆಲ್ ಡನ್, ವೆಲ್ ಡನ್, ಎಕ್ಸಲೆಂಟ್. ಈಗ ನಾನು ಗೋಟ್ ಟು ಶೇರ್ ಮೈ ಸ್ಕ್ರೀನ್. ನೋಡಿ, ಆ, ಕಾಣಿಸ್ತಾ ಇದ್ರೆ ಕನ್ಫರ್ಮ್ ಮಾಡಿ ಒಂದ್ಸರಿ. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಎಲ್ಲರಿಗೂ ಓಕೆ, ಚಾಟಲ್ ಹಾಕಿದ್ಯಾ? ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್ ಕೃಷ್ಣ ಜಾಲಿಹಾಲ್. ಸ್ಕ್ರೀನು ಕಾಣ್ತಾ ಇದೆಯಾ, ಅಥವಾ ಇನ್ನೊಂದ್ ಸ್ವಲ್ಪ ಅಕ್ಷರಗಳು ದಪ್ಪವಾಗಿ ಕಾಣಬೇಕಾಗಿದೆಯಾ? ತಿಳಿಸಿ. ನಾನು ಚೂರು ದೊಡ್ಡದು ಮಾಡ್ತೀನಿ. ಓಕೆ, ನಾವು ಇಸ್ ಇಟ್ ವಿಸಿಬಲ್? ಶುರು ಮಾಡ್ಬೋದಾ? ಓಕೆ, ಅದಕ್ಕೆ ಮುಂಚೆ ಕ್ವಿಕ್ ಆಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೀಕ್ಯಾಪ್ ಮಾಡ್ತೀನಿ ಪ್ರತಿ ಕ್ಲಾಸಲ್ಲಿ ನಾನು ಹೇಳೋ ತರ. ಈ ಒಂದು 9 ಚಾಲೆಂಜಸ್ನ ನೀವು ಆಲ್ರೆಡಿ ಮಾಡ್ತಾ ಇದ್ರೆ ನಿಮಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳು. ಮಾಡ್ತಾರೆ ಅವ್ರಿಗೆಲ್ಲರಿಗೂ. ಓಕೆ, ಎಷ್ಟು ಜನ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೀರಾ? ತಿಳ್ಸಕ್ಕಾಗತ್ತಾ ಚಾಟ್ ಅಲ್ಲಿ? 9 ಇದ್ರೆ 9 ಹಾಕಿ, ಒಂದಿದ್ರೆ 1 ಹಾಕಿ, 8 ಇದ್ರೆ 8 ಹಾಕಿ, 7 ಮಾಡ್ತಾ ಇದ್ರೆ 7 ಹಾಕಿ. ಇದನ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಅಂತ ಐ ವುಡ್ ಲೈಕ್ ಟು ನೋ ಫ್ರಮ್ ಯು ಗೈಸ್. ಇಷ್ಟು ಜ್ಞಾನನ ನಾವು ಈಗಾಗಲೇ ಅಳವಡಿಸ್ಕೊಳ್ತಾ ಇದ್ದೀವಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಎಷ್ಟು. 9 ಸಕ್ಸಸ್ಫುಲ್ ಪ್ರಿನ್ಸಿಪಲ್ ನಾವು ಈಗಾಗಲೇ ಕಲ್ತಿದ್ದೀವಿ, ಅದರಲ್ಲಿ ಎಷ್ಟು ಪ್ರಿನ್ಸಿಪಲ್ಸ್ ನ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಜೀವನದಲ್ಲಿ, ಅಂದ್ರೆ ಚಟುವಟಿಕೆ ಮಾಡಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಒಂದಿದ್ರೆ 1, ಎರಡಿದ್ರೆ 2, 3 4 5 ಏನಿದ್ರು ಸರಿ. ಏನಿಲ್ಲ ಅಂದ್ರೆ ನೋ. ದಯವಿಟ್ಟು ಹಾಕ್ತೀರಾ ಚಾಟ್ ಬಾಕ್ಸ್ ಅಲ್ಲಿ? ತುಂಬಾ ಅನ್ಕಂಫರ್ಟಬಲ್ ಪ್ರಶ್ನೆನಾ ನಾನು ಕೇಳಿರೋದು? ಸರ್, ಅದೊಂದು ಮಾತ್ರ ಕೇಳ್ಬೇಡಿ, ನಮಗೆ ಸಮಯ ಸಿಗ್ತಾ ಇಲ್ಲ. ಕೇಳ್ತೀವಿ, ನಿಧಾನ ಮಾಡ್ತೀನಿ, ಟೈಮ್ ಸಿಗ್ತಾ ಇಲ್ಲ. ಹೌದಾ? ಆ ರೀತಿನಾ? ಎಸ್ ಸರ್, ಹೇಳಿಪ್ಪ, ನನಗೆ ಗೊತ್ತಾಗತ್ತೆ, ಮುಂದಕ್ಕೆ ಹೋಗ್ತೀನಿ. ಅಮ್ಮ ಆಡಿಬಲ್ ಗೈಸ್? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್.
ದಯವಿಟ್ಟು ಯಾರಾದ್ರು ರೆಸ್ಪಾಂಡ್ ಮಾಡಿದ್ರೆ ನನಗೂ ಗೊತ್ತಾಗಿದೆ, ನನಗೆ ನಾನು ಮಾತಾಡೋದು ಕೇಳಿಸಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಎಸ್, ಪಂಕಜ ಚೆನ್ನಪ್ಪ ಅವರು ಬರ್ದಿದ್ದಾರೆ. ಇದು ಕೇಳಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಬರ್ದಿರೋದಾ, ಇಲ್ಲ ಈ ಚಾಲೆಂಜಸ್ ನ ಮಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ ಬರ್ದಿರೋದ ಗೊತ್ತಾಗ್ಲಿಲ್ಲ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ, ಥ್ಯಾಂಕ್ ಯು. ಮಾಡ್ತಾ ಇದ್ದೀವಿ ಸರ್. ಹಾ, ಅದು ಮುಖ್ಯ. ಅದು ಮಾಡ್ತಾ ಇದೀವಿ. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಉತ್ತಮ. ಕೆಲವರು ಹೇಳಿದ್ರು, ಮಿಕ್ಕಿದವರು ಏನ್ ತಿಳ್ಕೊಬೇಕು? ಓಕೆ ಗೈಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬರೀ ಜ್ಞಾನ ಅಬ್ಸರ್ವ್ ಮಾಡೋದ್ರಿಂದ ಏನು ಫಲಿತಾಂಶ ಬರಲ್ಲ. ಅದನ್ನ ಆಕ್ಷನ್ ರೂಪಕ್ಕೆ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಸಣ್ಣ ಐಡಿಯಾಸ್ ಸಾವಿರ ಇರುತ್ತೆ ಮನುಷ್ಯನಿಗೆ, ಒಂದ್ ದಿನಕ್ಕೆ ಎಷ್ಟೊಂದು ಐಡಿಯಾಸ್ ಬರುತ್ತೆ. ಬಟ್ ಅದನ್ನ ಆಕ್ಷನ್ ರೂಪಕ್ಕೆ ತಂದ್ರೇನೆ ಫಲಿತಾಂಶ ಸಿಗೋದು, ಹೌದಲ್ವಾ? ಅಫ್ಕೋರ್ಸ್ ಸಮಯದ ಅಭಾವ ಇರುತ್ತೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತೆ. ಬಟ್ ನಮ್ಗೆ ಯಾವ್ದು ಜೀವನದಲ್ಲಿ ಮುಖ್ಯ? ಪ್ರತಿದಿನ ಮಾಡೋದನ್ನೇ ಸುಳಿ ತರ ಸಿಕ್ಕಾಕೊಂಡು ಅದಲ್ಲೇ ಒದ್ದಾಡ್ಕೊಂಡು ಅದನ್ನೇ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ರೀಇನ್ಫೋರ್ಸ್ಮೆಂಟ್ ಆಗತ್ತೆ. ನಾವು ಬೇರೆ ತರ ಏನು ರಿಸಲ್ಟ್ ಬೇಕು ಅಂದ್ರೆ ಬೇರೆ ತರ ಏನೋ ಮಾಡ್ಲೇಬೇಕು. ಸಾರ್ನು ನಿಂಬೆ ಜ್ಯೂಸ್ ಸಿಗುತ್ತೆ, ಮಸಾಲೆ ಜ್ಯೂಸ್ ಬೇಕಾದ್ರೆ ಮಸಾಲೆ ಹಾಕ್ಲೇಬೇಕು ನಿಂಬೆಹಣ್ಣು ಜೊತೆಗೆ. ನಿಂಬು ಸೋಡಾ ಏನೋ ಹೇಳ್ತಾರಲ್ಲ, ಗೋಲಿ ಸೋಡಾ. ಮಸಾಲೆ ಹಾಕಿದ್ರೆ ಮಸಾಲೆ ಗೋಲಿ ಸೋಡಾ, ಇಲ್ಲಾಂದ್ರೆ ನಾರ್ಮಲ್ ಸೋಡಾ. ಸೊ ಮಸಾಲೆ ಹಾಕ್ಲೇಬೇಕು. ಎನಿವೇಸ್, ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಲೆಟ್ಸ್ ಮೂವ್ ಆನ್. ಆಲ್ರೆಡಿ 10 ಮಿನಿಟ್ಸ್ ಆಗಿದೆ, ಯಾಕಂದ್ರೆ ಇವತ್ತು ತುಂಬಾ ದೊಡ್ಡ ಚಾಪ್ಟರ್ ಕೂಡ ಇದು. ಫೈನ್, ಇದೆಲ್ಲ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ಇದೇನು ಇವತ್ತೊಂದು ಹತ್ತನೇ ದಿನದ ಚಾಲೆಂಜ್ ಏನು? ತುಂಬಾನೇ ಮುಖ್ಯವಾದ ಚಾಲೆಂಜು. ಈ 9ಕ್ಕೂ ಲಿಂಕ್ ಆಗುವಂತಹ ಮತ್ತೆ 9 ಜ್ಞಾನ ಏನ್ ಪಡೆದಿದ್ದೀವಿ ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತಹ, ನಮ್ಮ ಕನಸುಗಳನ್ನ ಸಾಕಾರ ಮಾಡುವಂತಹ ಒಂದು ಅದ್ಭುತವಾದ ಜ್ಞಾನ ಇವತ್ತು ನಾವು ಪಡ್ಕೊಳಕ್ ಹೋಗ್ತಾ ಇದೀವಿ. ಏನದು? ರಿಲೀಸ್ ದ ಬ್ರೇಕ್. ಏನಪ್ಪ ರಿಲೀಸ್ ದ ಬ್ರೇಕ್ ಅಂದ್ರೆ? ಅದನ್ನ ನಾವಿಲ್ಲಿ ವಿಚಾರ ಮಾಡೋಣ. ಬ್ರೇಕ್ ನ ಬಿಡುಗಡೆ ಮಾಡಿ ಅಂತ. ಎವ್ರಿಥಿಂಗ್ ಯು ವಾಂಟ್ ಇಸ್ ಜಸ್ಟ್ ಔಟ್ಸೈಡ್ ಯುವರ್ ಕಂಫರ್ಟ್ ಝೋನ್. ನೋಡಿ, ಈಗಲೇ ಮಾತಾಡ್ತಾ ಇದೀವಿ ನಾವು ಇದನ್ನ. ನಮಗೆ ಏನು ಬೇಕು ನಮ್ಮ ಜೀವನದಲ್ಲಿ ಎಲ್ಲಿದೆ? ಇದೆ. ಎಲ್ಲಿದೆ? ಅಲ್ಲೆಲ್ಲೋ ಇದೆ, ಖಂಡಿತವಾಗ್ಲೂ ಇದೆ. ನಾನು ಹೋಗಿ ಅದನ್ನ ತಗೋಬೇಕಷ್ಟೆ. ಅದಾಗೆ ಬರಲ್ಲ, ನಾನು ಒಂಚೂರು ಅದ್ರ ಕಡೆ ಹೋಗ್ಬೇಕು. ನಮ್ಗೆ ಏನ್ ಬೇಕು ಜೀವನದಲ್ಲಿ? ನಾವು ಪರಿಶ್ರಮ ಹಾಕ್ಬೇಕು, ಅಲ್ವಾ? ಯಾರೋ ಹೇಳ್ತಾರೆ ನೋಡ್ರಿ, ಚನ್ನಪಟ್ಟಣದಲ್ಲಿ ಒಂದು ಜಾಗದಲ್ಲಿ ಬಟ್ಟೆಗಳು ಉಚಿತವಾಗಿ ಹಂಚ್ತಾ ಇದ್ದಾರೆ, ಅಥವಾ ಬೈ 1 get 4 ಫ್ರೀ ಇದೆ ಅಂತ ಒಂದು ಆಫರ್ ರಿಲೀಸ್ ಮಾಡ್ತಾರೆ. ಬೈ 1 get 4 ಸೀರೆಗಳು. ಹಾ, ಏನ್ ಮಾಡ್ತೀವಿ? ಪ್ಲಾನ್ ಮಾಡೋದು ಹೋಗೋದಕ್ಕೆ, ಹೋಗಿ ತಗೊಂಡ್ಬರ್ತೀವಿ ತಾನೆ. ಅಲ್ಲೇ ಹೋಗಿ ತಗೊಂಡ್ಬರೋದು, ಬಸ್ ಹತ್ತಿ ಕಷ್ಟಪಟ್ಕೊಂಡು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು, ರಶ್ ಇರುತ್ತೆ. ಯಾ ಅಲ್ಲಿ ಆಯ್ಕೆಗಳಿಗೆ ಅವಕಾಶನೂ ಕಡಿಮೆ ಇರುತ್ತೆ ಸಹಿತ. ಆದ್ರೂ ಎಲ್ಲರ ಜೊತೆ ಒದ್ದಾಡಿ ಗುದ್ದಾಡಿ ಒಂದು ಸೀರೆಗೆ 4 ಸೀರೆ, ಅಥವಾ ಒಂದು ಪ್ಯಾಂಟ್ ಶರ್ಟ್ಗೆ 4 ಪ್ಯಾಂಟ್ ಶರ್ಟ್ ಫ್ರೀ ಅಂದಾಗ ತಗೊಂಡ್ ಬರ್ತೀವಿ. ಸೊ ನನಗದು ಇಷ್ಟ ಇಲ್ಲ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು. ಅಷ್ಟು ದೂರ ಪ್ರಯಾಣ ಮಾಡೋದು ಇಷ್ಟ ಇಲ್ಲ. ಆ ಒಂದು ಗೋಜು ಗೊಂದಲಗಳಲ್ಲಿ ಸಿಕ್ಕಾಕೊಂಡು ತಳ್ಳಾಟಗಳಲ್ಲಿ ಭಾಗಿಯಾದ ಖಂಡಿತ ಇಷ್ಟ ಇಲ್ಲ. ಆದ್ರೂ ನಾನು ಮಾಡ್ತೀನಿ. ಯಾಕೆ ಅಂದ್ರೆ ನನಗೇನೋ ಒಂದು ಲಾಭ ಇದೆ. ಸರ್ ನೋ ಫ್ರೆಂಡ್ಸ್, ಆ ಲಾಭ ಬೇಕು ಅಂದ್ರೆ ನಾನು ಯಾವತ್ತೂ ಮಾಡೇ ಇಲ್ಲಪ್ಪ. ನಾನ ಈ ಗುಂಪು ಗೊಂದಲ ನನಗೆ ಆಗೋದಿಲ್ಲ, ನನಗೆ ಸೆಟ್ ಆಗಲ್ಲ ಅದು. ಸ್ಟಿಲ್ ಆಯ್ಕೆ ಇರ್ಬೋದು, ಸಿಗಲ್ಲ ಅಷ್ಟೇ. ಅದು ಸೀರೆ ಇರ್ಬೋದು, ಚಿನ್ನ ಇರ್ಬೋದು, ವಜ್ರ ಇರ್ಬೋದು, ಏನೋ ಒಂದು ಅದೊಂದು ಅಪರ್ಚುನಿಟಿ ಅಂತ ನಾವು ಕರಿಬಹುದು, ಒಂದು ಸುವರ್ಣಾವಕಾಶನ. ಸಿಗಲ್ಲ. ನಾನು ಪರಿಶ್ರಮ ಪಟ್ರೆ ಮಾತ್ರ ಸಿಗೋದು. ಸೊ ಹಂಗಂದ್ರೆ ಏನರ್ಥ? ಕಂಫರ್ಟ್ ಝೋನ್. ನಾವೀಗ ಏನ್ ಮಾಡ್ತಾ ಇದೀವಿ? ಕಂಫರ್ಟಬಲ್ ಆಗಿದ್ದೀವಿ, ಸ್ಟ್ರೈನ್ ಮಾಡ್ಕೊಳಲ್ಲ. ನಾವು ಹೋಗಿ ಯಾರ ಹತ್ರ ಒಬ್ರು ಮೇಲಧಿಕಾರಿ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ನನಗೆ ಹೀಯಾಳಿಸ್ತಾರೆ, ಅಥವಾ ಏನೋ ಒಂದು ಅವಮಾನ ಮಾಡ್ತಾರೆ ಅಂದ್ರೆ ಅದರಿಂದ ದೂರ ಉಳಿಯೋದು ನನ್ನ ಆಯ್ಕೆ. ಮಾತಾಡೋದೆ ಧೈರ್ಯನ ಇಟ್ಕೊಂಡು ಹೋಗಿ ಅದನ್ನ ಎದುರಿಸಿ
ಮಾತಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಹೋದ್ರೆ ಬೈತಾರಪ್ಪ, ಇಲ್ಲೇ ಇದ್ ಬಿಡ, ನನ್ನ ಕೈಲಿ ಅದು ಸಹಿಸ್ಕೊಳಕ್ ಆಗಲ್ಲ, ತುಂಬಾ ನೋವು ಆಗತ್ತೆ ನನಗೆ. ದಟ್ ಈಸ್ ಕಾಲ್ಡ್ ಕಂಫರ್ಟ್ ಝೋನ್. ಇಲ್ಲ, ಹೋಗಿ ನೋಡೇ ನೋಡ್ತೀನಿ, ಏನ್ ಹೇಳ್ತಾರೋ ಕಲ್ತ್ಕೋತೀನಿ. ಅದು ನನಗೆ ಜ್ಞಾನ ಬೇಕು. ಅವಾಗ ನಾನು ಮೇಲಧಿಕಾರಿ ಆಗ್ತೀನಿ. ಅವಾಗ್ಲೇನೆ ಬದಲಾವಣೆ ಸಾಧ್ಯ ಫ್ರೆಂಡ್ಸ್. ಇಲ್ಲಾಂದ್ರೆ ಖಂಡಿತ ಇಲ್ಲ. ರಾತ್ರಿ ಅಥವಾ ಬೆಳಿಗ್ಗೆ ನಾನು 3-4 ಅವರ್ ಅಥವಾ 2-3 ಅವರ್ ಏನು ಮೊಬೈಲ್ ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಅದನ್ನ ಕಲಿಕೆಗೆ, ಜ್ಞಾನಕ್ಕೆ, ಅಳವಡಿಕೆಗೆ ಬಳಸ್ಕೊಂಡ್ರೆ ಮಾತ್ರ. ಅದು ಕಂಫರ್ಟ್ ಝೋನ್ ಇಂದ ಆಚೆ ಬರೋದೆ. ಕಂಫರ್ಟಬಲ್ ಆಗಿರ್ತಿದ್ ಮಾಡೋದು, ಕೂತ್ಕೊಂಡು ಆರಾಮಾಗಿ ಅದ್ರ ಈಚೆ ಬರ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ವಾಕಿಂಗ್ ಹೋಗ್ತೀನಿ. ಹೊಸದಾಗಿ 40 ನಿಮಿಷ ಯಾವತ್ತೂ ಮಾಡಿಲ್ಲ, ಸ್ಟಿಲ್ ನಾನು ಮಾಡ್ತೀನಿ. ದೇಹ ಫಿಟ್ ಆಗುತ್ತೆ. ವ್ಯಾಯಾಮ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ. ಕಷ್ಟ ಎದಳಕ್ಕೆ ಬೆಳಿಗ್ಗೆ ಎದ್ದು ಮಾಡೋದಕ್ಕೆ. ಮೈ ಕೈ ಎಲ್ಲ ಏನೋ ಆಲಸ್ಯ, ನಿದ್ದೆ ಹಿಡಿತಾ ಇರುತ್ತೆ. ಇನ್ನೊಂದ್ ಸ್ವಲ್ಪ ಮಲ್ಗೋಣ ಅನ್ಸುತ್ತೆ, ನಾಳೆಯಿಂದ ಮಾಡೋಣ. ಇಟ್ ವೋಂಟ್ ವರ್ಕ್ ಇನ್ ದಟ್ ವೇ ಅಲ್ವಾ. ನನ್ನ ಬಾಡಿ ಯಾವಾಗ ಟೋನ್ ಆಗುತ್ತೆ, ನನ್ನ ಆರೋಗ್ಯ ಯಾವಾಗ ಉತ್ತಮ ಮಟ್ಟಕ್ಕೆ ಹೋಗುತ್ತೆ, ನಾನು ಯಾವಾಗ ಆ BP ಮಾತನ್ನ ಬಿಡ್ತೀನಿ, ಯಾವಾಗ ಶುಗರ್ ಮಾತನ್ನ ಬಿಡ್ತೀನಿ ಅಲ್ವಾ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಮಾತ್ರೆಗಳನ್ನ ತಿನ್ನೋದನ್ನ ನಿಲ್ಲಿಸ್ತೀನಿ, ಅದರಿಂದ ಆಗುವಂತಹ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸ್ತೀನಿ ಸೈಡ್ ಎಫೆಕ್ಟ್ಸ್ ಮೂಲಕ. ಅಥವಾ ಯಾರೋ ಒಬ್ರು ನನಗೆ ಸಂಬಂಧಿಕರು ನೋವು ಕೊಡ್ತಾ ಇರ್ತಾರೆ, ಅದನ್ನ ಆಗ ತಲೆ ತುಂಬಿಕೊಂಡು ಅದನ್ನೇ ಯೋಚನೆ ಮಾಡಿಕೊಂಡು ನನಗೆ ನಾನೇ ಕೊರ್ಕೊಂಡು ನನ್ನ ಪ್ರೊಡಕ್ಟಿವಿಟಿ, ಉತ್ಪಾದನೆನ ಹಾಳು ಮಾಡಿಕೊಂಡು ಅದೇ ಗೊಂದಲದಲ್ಲಿ ಜೀವನದಲ್ಲಿ ಇರ್ತೀನಿ, ಅಥವಾ ಹೊರಗಡೆ ಬರ್ತೀನಿ. ನನ್ನ ಕೈಲಿದೆ ಫ್ರೆಂಡ್ಸ್. ನಾನು ಕಂಫರ್ಟ್ ಝೋನ್ ಇಂದ ಈಚೆ ಬರಬೇಕು. ಓಕೆ, ಕ್ಲಿಯರ್. ಓಕೆ, ರಿಲೀಸ್ ದ ಬ್ರೇಕ್ ಅಂದ್ರೆ ಏನು? ರಿಲೀಸ್ ದ ಬ್ರೇಕ್ ಅಂದ್ರೆ ಸಿಂಪಲ್. ಜಾಕ್ ಕ್ಯಾನ್ಫೀಲ್ಡ್ ಎಷ್ಟು ಬುದ್ಧಿವಂತಿಕೆ ಅಂತ ಹೇಳ್ತಾರೆ ಅಂದ್ರೆ, ನೀವು ಎಷ್ಟೋ ಸಾರಿ, ಎಷ್ಟೋ ಬಾರಿ ನಾವುಗಳು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಇದು ಖುಷಿ ಆಗ್ತಾ ಎಲ್ಲರಿಗೂ? ಹೊಸದಾಗಿ ವಿಭಿನ್ನವಾಗಿ ಪರಿಶ್ರಮ ಹಾಕಿ ಮಾಡಬೇಕಾಗಿಲ್ಲ. ಬದಲಿಗೆ ನಾವು ಕಾರನ್ನ ಚಲಾಯಿಸುವಾಗ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ, ಹ್ಯಾಂಡ್ ಬ್ರೇಕ್ ಅಂತ ಒಂದಿರುತ್ತೆ, ಅದನ್ನ ರಿಲೀಸ್ ಮಾಡಬೇಕು. ಎಷ್ಟೋ ಸರಿ ನಾವೇನ್ ಮಾಡ್ತೀವಿ, ಕಾರ್ನ ಚಲಾಯಿಸುವಾಗ ಹ್ಯಾಂಡ್ ಬ್ರೇಕ್ ಏನ್ ಹಾಕಿರ್ತೀವಿ, ಕಾರ್ನ ನಿಲ್ಸಿರುವಾಗ ಒಂದು ಸ್ಲೋಪ್ ಸ್ಥಳದಲ್ಲಿ ಹಿಂದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅದನ್ನ ತೆಗೆಯೋದು ಮರ್ತು ಬಿಟ್ಟು ಚಲಾಯಿಸ್ತಾ ಇರ್ತೀವಿ. ಆ ಚಲಾಯಿಸ್ತಾ ಇರುವಾಗ ಅದರ ಸ್ಪೀಡು, ಅದರ ಕ್ಷಮತೆ ಅಷ್ಟಾಗಿ ಉನ್ನತ ಮಟ್ಟದಲ್ಲಿ ಇರೋದಿಲ್ಲ. ಏನು ಆ ಗೇರ್ ಹಾಕಿದಾಗ ಆ ಸ್ಪೀಡಲ್ಲಿ ಹೋಗ್ಬೇಕಲ್ಲಿ ಇರೋದಿಲ್ಲ. ಕಾರಣ ಏನಂದ್ರೆ, ಇದು ಹ್ಯಾಂಡ್ ಬ್ರೇಕ್ ಆನ್ ಆಗಿರುತ್ತೆ, ಅದು ಅದರ ಸ್ಪೀಡ್ ನ ತಡಿತಾ ಇರುತ್ತೆ. ಸೊ ಜಾಕ್ ಕ್ಯಾನ್ಫೀಲ್ಡ್ ಹೇಳ್ತಾರೆ, ಈ ತರ ಎಷ್ಟೋ ವಿಚಾರಗಳು ನಿಮ್ಮಲ್ಲಿದೆ. ನೀವು ಹೊಸದಾಗಿ ಮಾಡೋ ಬದಲು ಇಲ್ಲಿರೋ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿಬಿಡಿ, ಕಾರು ಸೂಪರ್ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಅಥವಾ ಅದು ಯಾವ ಸ್ಪೀಡ್ ನಲ್ಲಿ ಹೋಗ್ಬೇಕು ಅಂತ ಆ ಕಾರಿಗೆ, ಆ ಒಂದು ಗೇರ್ಗೆ ನಿಗದಿಯಾಗಿರುತ್ತೋ ಆ ಸ್ಪೀಡಲ್ಲಿ ಹೋಗುತ್ತೆ ಅಂತಾರೆ. ಸೊ ಯಾವುವು ಆ ಬ್ರೇಕ್ಗಳು? ಇವೆ ನಮ್ಮ ಲಿಮಿಟಿಂಗ್ ಬಿಲೀಫ್. ನಾನು ಹಿಂದೆ ಮಾಡಿಲ್ಲ, ಈಗಲೂ ಮಾಡಲ್ಲ. ಅವ್ರು ನೋಡ್ರೆ ಮೈ ಉರಿಯುತ್ತೆ ನನಗೆ. ನನಗೆ ಮೈಯೆಲ್ಲ ಒಂಥರ ಕಂಪನ ಆಗುತ್ತೆ. ಏನೋ ಒಂದು ಹೆಸರು ಶುರು ಆಗ್ಬಿಡುತ್ತೆ ಒಂದು ಘಟನೆ ನೆನೆಸ್ಕೊಂಡಿದ ತಕ್ಷಣ. ಆ ಪ್ರಭಾವ ಇರುತ್ತಲ್ವಾ ಫ್ರೆಂಡ್ಸ್? ಎಷ್ಟೊತ್ತಿರುತ್ತೆ. ಅವ್ರು ಆರಾಮಾಗಿರ್ತಾರೆ, ನಮ್ಗೆ ತೊಂದರೆ ಕೊಟ್ಟಿರೋರು. ನಾವು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬ್ರೇಕ್ ಹಾಕೊಂಡು ಬೇರೆ ಏನೋ ಗುರಿ ಕಡೆ ಹೋಗೋದನ್ನ ನಿಲ್ಲಿಸ್ಕೊಂಡು ಅಥವಾ ಸ್ಲೋ ಮಾಡ್ಕೊಂಡು ನಮ್ಮ ಸ್ಪೀಡ್ನ ನಮ್ಮ ಜೀವನದಲ್ಲಿ ಏನು ಆ ಒಂದು ಸಮಯದಲ್ಲಿ ಆಲ್ರೆಡಿ ಮುಟ್ಟಬೇಕಾಗಿತ್ತು, ಆ ಗುರಿನ ತಲುಪಕ್ಕಾಗದೆ ಒದ್ಲಾಡ್ತಾ ಇರ್ತೀವಿ ಅಥವಾ ಸ್ಲೋ ಆಗಿ ಹೋಗ್ತಾ ಇರ್ತೀವಿ. ಅದರಿಂದ ನೋವು, ಭಯ, ಚಿಂತೆ, ಆತಂಕ, ದುಃಖ ಎಲ್ಲ ಬರ್ತಾ ಇರುತ್ತೆ. ಕ್ಲಿಯರ್? ಸೊ ಆ ಬ್ರೇಕ್ ನ ನಾವು ರಿಲೀಸ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು. ಡೋಂಟ್ ಬಿ ಆಸ್ ಡಮ್ ಆಸ್ ಅನ್ ಎಲಿಫೆಂಟ್. ತುಂಬಾನೇ ಮುಖ್ಯವಾದದ್ದು, ನನ್ಗೆ ತುಂಬಾ ಇಷ್ಟ ಆಯ್ತು. ಈ ಒಂದು ನಿದರ್ಶನ ಕೊಡ್ತಾರೆ. ಏನಾಗಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಕಥೆನೆ. ಚಿಕ್ಕ ವಯಸ್ಸಲ್ಲಿ ಅಥವಾ ಎಲಿಫೆಂಟ್ ನ ನಾವು ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಪಳಗಿಸುವಾಗ ಏನ್ ಮಾಡ್ತಾರೆ, ಚಿಕ್ಕದಾಗಿರುವ ಅದಕ್ಕೆ ಕಾಲಿಗೆ ಒಂದು
ಒಂದು ರೋಪ್ ಅಥವಾ ಹಗ್ಗನ ಕಟ್ತಾರೆ. ಅಂದ್ರೆ ಚಿಕ್ಕ ಮರಿಗೆ ಬಲಪ್ರಯೋಗ ಮಾಡಿ ಅದರಿಂದ ಈಚೆ ಬರಕ್ ಆಗದೆ ಇರೋ ತರ ಒಂದು ರೋಪ್. ಅದು ದೊಡ್ಡ ಆನೆಗೆ ಅದು ತುಂಬಾ ಸುಲಭ, ಬಟ್ ಚಿಕ್ಕ ಮರಿ ಆಗಿದ್ರಿಂದ ಆ ಒಂದು ದಪ್ಪನಾದ ರೋಪ್ನ ಕಟ್ತಾರೆ. ಮತ್ತೆ ಯಾವುದೋ ಒಂದು ಪೋಲ್ ಅಥವಾ ಕಂಬಕ್ಕೆ ಕಟ್ತಾರೆ. ಅದು ಪ್ರಯತ್ನ ಪಡ್ತಾರೆ. ಅದಕ್ಕೂ ಚಿಕ್ಕ ಮರಿ ಅದರಿಂದ ತುಂಟಾಟಗಳನ್ನ ಆಡಬೇಕು, ಕಣ್ಣಿಗೆ ಕಾಣಿದ್ದೆಲ್ಲ ಸಿಗಬೇಕು, ಅಲ್ಲಿ ಕಡೆ ಓಡೋಗ್ಬೇಕು, ಆ ಥರ ಎಲ್ಲ ಆಸೆಗಳಿರ್ತವೆ. ಕಂಟ್ರೋಲ್ ಇರಲ್ಲ ಮೈಂಡ್. ಎಲ್ಲ ನಾವು ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಅದೇ ರೀತಿ ಮಾಡುವಂತಹ ಒಂದು ಗುಣ ಇರುತ್ತೆ. ಅದು ಹೋಗಕ್ ಪ್ರಯತ್ನ ಪಡುತ್ತೆ, ಆದ್ರೆ ಕಾಲಿಗೆ ಹಗ್ಗ ಕಟ್ಟಿದೆ. ಸೊ 2 ಸಾರಿ ಅನ್ನುತ್ತೆ, 3 ಸಾರಿ ಅನ್ನುತ್ತೆ, ಬರಲ್ಲ. ಸೊ ಈ ತರ ಪ್ರತಿದಿನ ಅದು ಪ್ರಯತ್ನ ಪಡುತ್ತೆ. ಪ್ರತಿದಿನ ಪ್ರಯತ್ನ ಪಟ್ಟಾಗ ಅದಕ್ಕೆ ಅದರಿಂದ ಕಳಚ್ಕೊಂಡು, ಅಂದ್ರೆ ಆ ಬಂಧನದಿಂದ ಕಳಚ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅವಾಗ ಅದೇನ್ ಅನ್ಕೊಳ್ಳುತ್ತೆ ಅಂದ್ರೆ, ಓ ಓ, ನನ್ನ ಕಾಲಲ್ಲಿ ಹಗ್ಗ ಕಟ್ಟಿದ್ದಾರೆ, ಅದು ತುಂಬಾ ಬಲವಾಗಿರೋ ಹಗ್ಗ, ನಾನು ಇದರಿಂದ ಈಚೆ ಬರೋದಕ್ಕಾಗೋದಿಲ್ಲ, ಇದೊಂದು ಬಂಧನ ಅಂತ ಹೇಳಿ ಒಂದು ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಒಂದು ನಂಬಿಕೆ, ಬಿಲೀಫ್ ಸಿಸ್ಟಮ್ ನ ಫಾರ್ಮ್ ಮಾಡ್ಕೊಂಡ್ಬಿಡುತ್ತೆ. ಸಹಜ, ಹಾಗೆ ಆಗೋಕ್ ಸಾಧ್ಯ ಅಲ್ವಾ? ಅದ್ ಯಾವ ರೀತಿ ಆಗುತ್ತಪ್ಪ ಅಂದ್ರೆ, ಅದು ದೊಡ್ಡದಾಗಿ ಬೆಳೆಯುತ್ತೆ. ದೊಡ್ಡದಾಗಿ, ಬೃಹದಾಕಾರವಾಗಿ, ಪರ್ವತಾಕಾರವಾಗಿ ಬೆಳೆಯುತ್ತೆ. ಅವಾಗ ಆ ಒಂದು ಹಗ್ಗ ಏನ್ ಕಟ್ಟಿದ್ದಾರೆ ಅದನ್ನ ಸುಮ್ನೆ ಸ್ಲೈಟ್ ಆಗಿ ಫೋರ್ಸ್ ಇಂದ ಹಿಂಗಂದ್ರೂ ಸಹಿತ ಕಿತ್ಕೊಂಡ್ಬಿಡುತ್ತೆ. ಆ ಕಂಬನೇ ಕಿತ್ಕೊಂಡ್ಬಿಡುತ್ತೆ, ಅಷ್ಟು ಶಕ್ತಿ ಅದ್ರಲ್ಲಿ ಇರುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ ಫ್ರೆಂಡ್ಸ್, ಅದು ಯಾವುದೇ ಪ್ರಯತ್ನಗಳನ್ನ ಮಾಡಲ್ಲ. ನಿಮ್ಗೆಲ್ಲ ಗೊತ್ತಿರೋ ಕಥೆನೇ ಇದು. ಯಾವುದೇ ಪ್ರಯತ್ನಗಳನ್ನ ಮಾಡಲ್ಲ. ಯಾಕೆಂದ್ರೆ ಅದರ ಸಾಮರ್ಥ್ಯ, ಶಕ್ತಿ ಅದಕ್ಕೆ ಗೊತ್ತಾಗದೇ ಇರೋ ತರ ಒಂದು ನಂಬಿಕೆಯ ವ್ಯವಸ್ಥೆ, ಬಿಲೀಫ್ ಸಿಸ್ಟಮ್ ಅಥವಾ ಸೀಮಿತ ನಂಬಿಕೆ, ಲಿಮಿಟಿಂಗ್ ಬಿಲೀಫ್ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ಚಿಕ್ಕ ಹಗ್ಗನ ಕಟ್ಟಿ ಚಿಕ್ಕ ಕಂಬಕ್ಕೆ ಹಾಕಿದ್ರು ಸಹಿತ ಅದು ಪ್ರಯತ್ನಗಳನ್ನ ತಪ್ಪಿಸ್ಕೊಳಕ್ಕೆ ಮಾಡೋದಿಲ್ಲ. ಸೊ ಇದನ್ನ ನಮ್ಮ ಜೀವನಕ್ಕೆ ಹೋಲಿಸ್ಕೋಬಹುದಲ್ಲ? ಯಾ ಚಿಕ್ಕ ವಯಸ್ಸಿನಲ್ಲಿ ನಿನ್ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಇಲ್ಲ, ಅಥವಾ ನಿನಗೆ ಕ್ಷಮೆ ಕೊಡೋದಕ್ಕೆ ಆಗಲಿಲ್ಲ, ನೀನ್ ಅಂತ ಗುಣ ಇರೋ, ನೀನ್ ಕೋಪ, ನೀನ್ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ, ಯಾ ನಿನ್ ಕೈಲಿ ಏನಾಗತ್ತೆ, ಈ ತರ ಹೇಳಿ ಹೇಳಿ ಇದನ್ನ ಹೋಲಿಸ್ಕೋಬೇಕು ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅದೊಂದು ಹಗ್ಗ ಯಾವ ರೀತಿ ಫಾರ್ಮ್ ಆಗಿದೆ ಅಂದ್ರೆ, ನಮಗ್ ಸಾಮರ್ಥ್ಯ ಇದೆ, ನಾವು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆ ಲಿಮಿಟಿಂಗ್ ಬಿಲೀಫ್, ಸೀಮಿತ ನಂಬಿಕೆ ನಮ್ಮನ್ನ ಮಾಡಕ್ಕೆ ಬಿಡ್ತಾ ಇಲ್ಲ. ಈ ತರ ಎಷ್ಟೋ ಸೀಮಿತ ನಂಬಿಕೆಗಳು ನಮ್ಮಲ್ಲಿದೆ. ಆದ್ರೆ ಸಾಮರ್ಥ್ಯ ಇಲ್ಲ ಅಂತಿಲ್ಲ, ಇದೆ. ಅದಕ್ಕೆ ನಾವ್ ಹೇಳೋದು, ನಾವೆಲ್ಲ ಅಪರಿಮಿತರು, ಇನ್ಫಿನಿಟ್, ಮಿತಿ ಇಲ್ಲದೆ ಇರುವಂತ ಅಗಾಧವಾದಂತ ಶಕ್ತಿ ಪ್ರತಿಯೊಬ್ಬರಲ್ಲಿ ಇದೆ. ಓನ್ಲಿ ಥಿಂಗ್ ಈಸ್, ಅವರ ಬ್ರಾಟಪ್ ಅಲ್ಲಿ ಅವರಿಗೆ ಕಲಿಸಲ್ಪಡುವ ಗುಣಗಳಿಂದ, ಅವರ ಎನ್ವಿರಾನ್ಮೆಂಟ್ ಇಂದ, ಪರಿಸರಗಳಿಂದ, ತಂದೆ ತಾಯಿಗಳಿಂದ, ಅಣ್ಣ ತಮ್ಮದರಿಂದ, ಅಕ್ಕ ತಂಗಿಯರಿಂದ, ಬಂಧು ಬಾಂಧವರಿಂದ, ಸ್ನೇಹಿತರಿಂದ, ಶಾಲೆಯಿಂದ, ಚಿಕ್ಕ ವಯಸ್ಸಿನಲ್ಲಿ ಏನು ನಮ್ಮ ಮನಸ್ಸಿಗೆ ಆಗಿರುವಂತಹ ಅಗಾಧವಾದಂತಹ ಪರಿಣಾಮಕಾರಿಯಾದಂತಹ ಘಟನೆಗಳು ನಮ್ಮನ್ನ ಒಂದು ವ್ಯಕ್ತಿಯನ್ನಾಗಿ ರೂಪಿಸಿರುತ್ತೆ. ಆ ವ್ಯಕ್ತಿ ಅದೇನು ಘಟನೆಗಳು ನಡೆದಿದೆ ಅದು ನಿಜ ಅಂತ ನಂಬ್ಕೊಂಡು ಅದನ್ನ ಹೊರಗಡೆ ಬರೋ ಪ್ರಯತ್ನ ಮಾಡದೆ ಅಲ್ಲೇ ಜೀವನ ಮಾಡಿಕೊಂಡು ಕಷ್ಟಗಳನ್ನ ಅನುಭವಿಸ್ಕೊಂಡು, ನೋವುಗಳನ್ನ ಅನುಭವಿಸ್ಕೊಂಡು ಒಂದು ದಿನ ಈ ಜೀವನದ ಪಯಣ ಮುಗಿಸ್ತಾರೆ. ಅನ್ಫಾರ್ಚುನೇಟ್ಲಿ ಫ್ರೆಂಡ್ಸ್, ತುಂಬಾ ಜನ, 99.99% ಜನ ಈ ಕ್ಯಾಟಗರಿಯಲ್ಲಿ ಇದ್ದಾರೆ. ಕೆಲವೇ ಜನರು, ಲೈಕ್ ನಿಮ್ಮಂಥವ್ರು, ನಮ್ಮಂಥವ್ರು, ಇದರ ಸಾಮರ್ಥ್ಯ ನಮ್ಗೆ ಗೊತ್ತಾಗಿದೆ, ಏನೋ ಒಂದು ಜ್ಞಾನ ಇದೆ, ಅದನ್ನ ನಾನು ಕಲ್ತ್ಕೊಂಡು ಅದನ್ನ ಈಚೆ ಬರಬೇಕು, ಒಂದು ಛಲ, ಒಂದು ಪಣ ತೊಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ನಾವು ನೀವು ಇಲ್ಲಿದ್ದೀವಿ. ಸೊ ನಿಮ್ಗೆ ನೀವು ಚಪ್ಪಾಳೆ ತಟ್ಕೊಳ್ಳಿ. ವೆಲ್ ಡನ್. ಒಂದು ಹೆಜ್ಜೆ ಆದ್ರೆ ಇಡ್ತೀವಲ್ಲ, ಅದು ನೀವು ಈಗ 0.001% ಜನರಲ್ಲಿ ಒಬ್ಬರಾಗಿದ್ದೀರಾ. ಬಟ್ ಐ ವಾಂಟ್ ಯು ಟು ಬಿ ಇನ್ 1% ಅಲ್ಲಿ. 1% ಅಲ್ಲಿ ಬರಬೇಕು. ನಾವೀಗ 0.001% ಅಲ್ಲಿ ಇದ್ದೀವಿ. ಅಳವಡಿಕೆ ಮಾಡ್ಕೊಂಡಾಗ, ಸಾಧಕರಾದಾಗ ನಾವು 100ರಲ್ಲಿ ಒಬ್ಬರಾಗ್ತೀವಿ. ಆಗ್ತೀರಾ? ಎಸ್ ಸರ್ ನೋ? ಓಕೆ, ಲೆಟ್ಸ್ ಕ್ವಿಕ್ಲಿ ಮೂವ್ ಆನ್. ಎನಿಬಡಿ ಇಸ್ ಗೋಯಿಂಗ್ ಟು ರೆಸ್ಪಾಂಡ್? ಚಾಟಲ್ಲಿ ಹಾಕಕ್ಕಾಗತ್ತಾ? ಅಥವಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ.
ಸೊ ಕಷ್ಟ ಆಗ್ಬೋದು. ಫೈನ್. ಈಗ ನಾವೇನ್ ಮಾಡ್ಬೇಕು? ಅಫರ್ಮೇಶನ್ಸ್ ಅಥವಾ ಅಫರ್ಮೇಶನ್ಸ್ ಅಂದ್ರೆ ಏನು? ಸಕಾರಾತ್ಮಕ ದೃಢೀಕರಣ. ಏನಕ್ಕಪ್ಪ ಇದು? ಯಾಕೆ ಬೇಕಿದು? ನೀವೆಲ್ಲ ಕೇಳಿರ್ತೀರ, ತುಂಬಾ ಜನ ಅಫರ್ಮೇಶನ್ ಹೇಳ್ಬೇಕ್ರಿ, ದೃಢೀಕರಣ. ಕನ್ನಡದಲ್ಲಿ ಹೇಳಿರ್ತಾರೋ ಗೊತ್ತಿಲ್ಲ, ಇಂಗ್ಲಿಷ್ ಅಂತೂ ಕೇಳಿರ್ತೀವಿ. ಅಫರ್ಮೇಶನ್, ಸಕಾರಾತ್ಮಕ ದೃಢೀಕರಣ. ಏನದು ಏನದು? ಇದನ್ನ ಮಾಡಿದ್ರೆ ಏನು ಆಗುತ್ತಂತೆ? ಫಸ್ಟ್ ಅದ್ರ ಬಗ್ಗೆ ಸೈನ್ಸ್ ತಿಳ್ಕೊಂಡ್ಬಿಡೋಣ ಫ್ರೆಂಡ್ಸ್. ಅಫರ್ಮೇಶನ್ಸ್ ಅಂದ್ರೆ ಏನು ಅಲ್ಲ, ಅದು ನಮ್ಮ ಲಿಮಿಟಿಂಗ್ ಬಿಲೀಫ್ಸ್, ಅಂದ್ರೆ ಸೀಮಿತ ನಂಬಿಕೆಗಳು. ನನ್ನ ಕೈಯಲ್ಲಿ ಏನು ಆಗಲ್ಲ, ಇದು ಬರಲ್ಲ, ನನ್ನ ಕೈಯಲ್ಲಿ 2 ಲಕ್ಷ ಸಂಪಾದಿಸಕ್ಕಾಗಲ್ಲ, ನಾನು ಗಂಡ ಅಥವಾ ಹೆಂಡತಿ ಜೊತೆ ಖುಷಿಯಾಗಿರಕ್ಕಾಗಲ್ಲ, ಮಕ್ಕಳು ನನಗೆ ಗೌರವ ಕೊಡಲ್ಲ, ಯಾರು ನನಗೆ ಗೌರವ ಕೊಡಲ್ಲ, ನನ್ನ ಕೈಯಲ್ಲಿ ಆ ಒಂದು ಆದಾಯನ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಸಂಪಾದಿಸಕ್ಕಾಗಲ್ಲ, 4 ಜನಕ್ಕೆ ಕೋಚ್ ಮಾಡೋಕ್ಕಾಗಲ್ಲ, ಟೀಚ್ ಮಾಡೋಕ್ಕಾಗಲ್ಲ, ಏನಾದ್ರೂ ಇರ್ಬೋದು. ಬಿಸ್ನೆಸ್ ಅಲ್ಲಿ ಉನ್ನತಿ ಮಟ್ಟಕ್ಕೆ ಏರಕ್ಕಾಗಲ್ಲ, ನಾನು ಮಾಡ್ತಾ ಇರೋದೆಲ್ಲ ಫೇಲ್ಯೂರ್ ಆಗ್ತಾ ಇದೆ, ನನ್ನ ಕೈಲಿ ಆಗಲ್ಲ ಅಂತ ಏನಿದೆಯಲ್ಲ, ಸೀಮಿತ ನಂಬಿಕೆಗಳು. ಆ ಸೀಮಿತ ನಂಬಿಕೆಗಳನ್ನ ಸಬಲೀಕರಣ ನಂಬಿಕೆಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಮಹಾ ಒಂದು ಮಂತ್ರ ಅಥವಾ ಅದ್ಭುತ, ಮ್ಯಾಜಿಕ್ ಅಂತ ಹೇಳ್ಬೋದು. ಓಕೆ. ಹೌ ಇಟ್ ವರ್ಕ್ಸ್ ಅಂದ್ರೆ, ನಮ್ಮ ಸುಪ್ತ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಅದು ಆಟೋಮೇಟೆಡ್ ಆಗಿರುತ್ತೆ. ಆಟೋಮೇಟೆಡ್ ಅಂದ್ರೆ 95% ನಮ್ಮ ಆಕ್ಷನ್ ಪ್ರತಿದಿನ ಅದಕ್ಕೆ ಅದೇ ಆಗ್ತಾ ಇರುತ್ತೆ. ಎಸ್ ಆರ್ ನೋ? ಅದು ಹೃದಯದ ಬಡಿತ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ಉಸಿರಾಟ ಇರಬಹುದು, ಯಾವುದೇ ಒಳಗಡೆ ಆ, ಆಹಾರ ಪಚನ ಏನಾಗ್ತಾ ಇದೆ, ಡೈಜೆಷನ್ ಆಗ್ತಾ ಇದೆ ಅದಿರಬಹುದು, ಯೋಚನೆ ಕೂಡ ಇರ್ಬೋದು. ನಾವೇನ್ ಕಲ್ತಿರ್ತೀವಿ ಚಿಕ್ಕ ವಯಸ್ಸಲ್ಲಿ, ಅದೆಲ್ಲ ಹೋಗಿ ಕೂತಿರುತ್ತೆ. ಮತ್ತೊಂದು ಘಟನೆ ನಡೆದಾಗ ಇದೇ ರೀತಿ ಪ್ರತಿಕ್ರಿಯೆ ಮಾಡು ಅಂತ ಅದು ಹೇಳುತ್ತೆ ನಮ್ಗೆ. ಮುಂದೆ ಮಾಡಿದ್ಯಾ, ಈಗ್ಲೂ ಮಾಡು ಅನ್ಸುತ್ತೆ. ಡಿಫ್ರೆಂಟ್ ಆಗಿ ಮಾಡೋಕೆ ಅದಕ್ಕೆ ಗೊತ್ತಿಲ್ಲ ಅಲ್ಲಿ. ಆದ್ರಿಂದ ಅದಕ್ಕೇನ್ ಗೊತ್ತಿದೆ ಅದನ್ನ ಮಾತ್ರ ನಮಗೆ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಆ, ಒಂದು ಹಾವು ಬಂತು ಅಂದ್ರೆ ಓಡೋಗು ಅಂತ ಹೇಳ್ಬೋದು. ಅಥವಾ ಯಾರೋ ಒಬ್ರು ಜಗಳಕ್ಕೆ ಬಂದ್ರೆ, ಹಿಂದೆ ಏನ್ ಮಾಡಿದ್ಯಾ, ಜಗಳಕ್ಕೆ ಬಂದಾಗ ನೀನು ಜಗಳ ಮಾಡು ಅಂತ ಹೇಳ್ಕೊಡ್ಬೋದು. ಇಲ್ಲ, ಜಗಳ ಮಾಡ್ದಾಗ ಹಿಂದೆ ತೊಂದರೆ ಆಗಿದ್ರೆ, ತೊಂದರೆ ಆಗದೆ ಜಗಳ ಮಾಡದೆ ಸೈಲೆಂಟ್ ಆಗಿ ಹೋಗು ಅಂತ ಹೇಳ್ಕೊಡ್ಬೋದು. ಏನೋ ಒಂದು. ಅಥವಾ 2 ಲಕ್ಷ ಸಂಪಾದಿಸ್ಬೇಕು ನಾನು ಅಂತ ಅಂದಿದ ತಕ್ಷಣ, ಇಲ್ಲ ನಿನ್ ಕೈಲಿ ಆಗಲ್ಲ, ಹಿಂದೆ ಮಾಡಿಲ್ಲ ಅಂತ ಹೇಳ್ಬೋದು. ನಿಮ್ ಬಗ್ಗೆ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿರುತ್ತೆ. ನೀನು ಕೋಪ ಜಾಸ್ತಿ, ನಿನಗೆ ಪೇಶನ್ಸ್ ಇಲ್ಲ, ನೀನೇನ್ ಮಾಡಿದ್ರು ಗೆಲುವಿಲ್ಲ, ಸಕ್ಸಸ್ ಆಗಲ್ಲ, ಯಾವ ದೇವರು ನಿನಗೆ ಸಹಾಯ ಮಾಡಲ್ಲ, ಪ್ರಪಂಚದಲ್ಲಿ ಯಾರು ನಿನ್ ಕೈ ಹಿಡಿಯಲ್ಲ, ಈ ತರ ಅದ್ ಮೊದಲೇ ನಮ್ಗೆ ಹೇಳ್ತಾ ಇರುತ್ತೆ. ಅದನ್ನ ನಾವು ಅದೇ ಮಾಡ್ತೀವಿ. ಹಾಗಾಗಿ ಅಫರ್ಮೇಶನ್ ಅಂದ್ರೆ ನಮ್ಮ ಆ ಬಿಲೀಫ್ ಮತ್ತೆ ಇಮೇಜ್ ನ ಬದಲಾವಣೆ ಮಾಡೋದು. ಹೇಗೆ ಮಾಡೋದು ತಂತ್ರ ಅಂದ್ರೆ, ಮೊದಲನೇದು ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇಲ್ಲ ಅಥವಾ ಇಂಗ್ಲಿಷ್ ಬರೋದಿಲ್ಲ. ನಾನೇನ್ ಮಾಡ್ತಾ ಇರ್ತೀನಿ, ಬೇರೆಯವ್ರಿಗೆ ಏನೋ ಜ್ಞಾನ ಹಂಚ್ಬೇಕು ಅಥವಾ ಬೇರೆ ಕಡೆ ಹೋಗಿ ನನ್ನ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ಆಫೀಸ್ನಲ್ಲಿ ಕಸ್ಟಮರ್ ಜೊತೆ ಮಾತಾಡಬೇಕು ಅಂದ್ರೆ, ಅಥವಾ ನನ್ನ ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂದ್ರೆ, ಇಂಗ್ಲಿಷ್ ಬರಲ್ಲ ಬರಲ್ಲ ಅಂತ ಏನಿರುತ್ತೆ, ಅದು ಲಿಮಿಟಿಂಗ್ ಬಿಲೀಫ್. ಪಾಸಿಟಿವ್ ಆಗಿ ಏನ್ ಹೇಳ್ಬೋದು, ಈ ನೆಗೆಟಿವ್ ಸೆಲ್ಫ್ ಟಾಕ್ ಏನ್ ಹೇಳುತ್ತೆ, ನಿನಗೆ ಬರಲ್ಲ, ನಾಳೆ ಮೀಟಿಂಗ್ ಇದೆ, ನಿನಗೆ ಇಂಗ್ಲಿಷ್ ಬರಲ್ಲ ಏನ್ ಮಾಡೋದು, ಅಥವಾ ನಿಂಗೆ ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ ಏನ್ ಮಾಡೋದು ಅಂತ ಹೇಳ್ಬಿಡ್ತು ಒಂದೇ ಸರಿ. ಯಾವಾಗ ನಿನಗೆ ಬರಲ್ಲ ಅನ್ನುತ್ತೋ, ಅದು ರೀಇನ್ಫೋರ್ಸ್ಮೆಂಟ್ ಅಂತೀವಿ. ಅಂದ್ರೆ ಆಲ್ರೆಡಿ ನನಗೆ ಬರಲ್ಲ ಅಂತ ಗೊತ್ತಿದೆ, ಮತ್ತೆ ಒಂದು ಘಟನೆ ಕ್ರಿಯೇಟ್ ಆಗಿದೆ, ಮತ್ತೆ ಒಂದು ನಿನಗೆ ಬರಲ್ಲ ಅನ್ನತ್ತೆ. ನನಗೆ ಬರಲ್ಲ ಅಂತಂದಾಗ ನಾನು ಅಲ್ಲಿ ಹೋಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಆತ ಸಂಪನ್ಮೂಲಗಳು ಇರೋದಿಲ್ಲ. ನಿನಗೆ ಇದು ಗೊತ್ತಿಲ್ಲ ಅಂದಾಗ ನೀನು ಮಾಡಕ್ಕಾಗಲ್ಲ ಅಂದಾಗ, ಒಂದು ನಾವು ಅದರಿಂದ ಹಿಂದೆ ಸರಿತೀವಿ, ಅಥವಾ ಹೋದ್ರೂ ಅಲ್ಲಿ ಸರಿಯಾಗಿ ಮಾಡಕ್ಕಾಗಲ್ಲ. ಮತ್ತೆ ಸರಿಯಾಗಿ ಮಾಡಕ್ಕಾಗಿಲ್ಲ ಅಲ್ವಾ, ಅದು ಇನ್ನೊಂದು ಆಘಾತ. ಹೌದೌದು, ನಾನು ಹೇಳಿದ್ದೆ ನಿನಗೆ ಅದು ಮಾಡಕ್ಕಾಗಿಲ್ಲ ಅಂತ, ಆದ್ರೂ ಹೋದೆ ನೋಡು, ಅವಮಾನ ಆಯ್ತು. ತಿರ್ಗಾ ಅದನ್ನ ರೀಇನ್ಫೋರ್ಸ್ಮೆಂಟ್ ಆಗತ್ತೆ, ತಿರ್ಗಾ ಇದು ಬಲವಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಎಸ್, ಆಗೋದೇ ಇಲ್ಲ. ಅಷ್ಟೇ. ಅದನ್ನ ನಾವು ಉಲ್ಟಾ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ಹಾಗೆ ಹೇಳ್ತಾ ಇರುತ್ತೆ, ನಾವು ಯಾವುದೇ ಕ್ರಮ ತಗೊಳ್ಳೋದಿಲ್ಲ, ಆ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ. ನಿನ್ ಕೈಲಿ ಆಗಲ್ಲ ಬಿಡು, ನೀನ್ ಇನ್ಸ್ಟಾಗ್ರಾಮ್ ನೋಡ್ತಾನೆ ಇರ್ಬೇಕು. ನೀನ್ ಅದ್ರಿಂದ ಈಚೆ ಹೋದ್ರೆ ನಿನಗೆ ಟೆನ್ಷನ್ ಆಗುತ್ತೆ. ಅದೇ ನಿನಗೆ ರಿಲ್ಯಾಕ್ಸೇಷನ್, ಟಿವಿ ನೋಡೋದೆ, ಸೀರಿಯಲ್ ನೋಡೋದೆ. ಸೀರಿಯಲ್ ನೋಡ್ದೇನೆ ಒಂಚೂರು
ಸಮಾಧಾನ ಆಗುತ್ತೆ. ಆ ಕಾಫಿ ಕುಡಿದ್ರೇನೆ ನನ್ಗೊಂಚೂರು ಸಮಾಧಾನ. ಕೆಲವ್ರಿಗಂತೂ ನೈಟ್ ಹೋಗಿ ಒಂದು 90 ತಗೊಂಡ್ರೇನೆ ಸಮಾಧಾನ, ಅಥವಾ ಸ್ಮೋಕ್ ಮಾಡಿದ್ರೆ ಸಮಾಧಾನ. ದೀಸ್ ಆರ್ ಆಲ್ ದಿ ರಿಪೀಟಿಂಗ್ ಬಿಲೀಫ್ಸ್. ಓಕೆ. ಅದ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನೋ ಒಂದು ಆಗ್ಬಿಟ್ಟಿರುತ್ತೆ. ಹೌದು ಈ ಸರ್ ನಾನು ಏನಾದ್ರೂ ಮಾಡಿ ಆ ತಪ್ಪಿಸ್ತೀನಿ, ಸಿಗರೇಟ್ ಹೊಡೆಯಲ್ಲ ಅಂದ ತಕ್ಷಣ ಅವತ್ತಿನ ಟೆನ್ಷನ್, ಯಾವ್ದೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅಥವಾ ಧೈರ್ಯವಾಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ, ನಾನೇ ಹೋಗಿ ಮಾತಾಡ್ತೀನಿ ಖುದ್ದು ಅಂತ ಮಾತಾಡಕ್ ಹೋಗ್ತೀವಿ, ಅವ್ರ ಮುಖಕ್ಕೆ ಕೊಡ್ದಂಗೆ ಏನೋ ಹೇಳ್ಬಿಡ್ತಾರೆ, ಅವಮಾನ ಮಾಡ್ಬಿಡ್ತಾರೆ. ಅವಾಗ ಇದು ಹೇಳುತ್ತೆ, ನೋಡ್ದ ನಾನು ಹೇಳಿದ್ದೀನಿ ನಿನಗೆ ಬಿಡ್ಬೇಡ ಅಂತ ಹೇಳಿ, ನಿಂತನ ಬಿಡ್ಬೇಡ ನೀನು, ಹಾಗೆ ಇರು, ಮಾಡು ಮಾಡು, ನೋಡಿ ಇದು ಪರಿಣಾಮ. ಅವಾಗ ರಿಇನ್ಫೋರ್ಸ್ಮೆಂಟ್. ಹೌದೌದು, ಮತ್ತೆ ಇದಾಯ್ತು. ತಿರ್ಗಾ ಗಾಢವಾಗಿ ಅದು ವೈರಿಂಗ್ ಆಗ್ಬಿಡುತ್ತೆ, ಕಂಡೀಷನ್ ಆಗ್ಬಿಡುತ್ತೆ, ಪ್ರೋಗ್ರಾಮಿಂಗ್ ಆಗ್ಬಿಡುತ್ತೆ. ಅಥವಾ ಅದರಿಂದ ನಮ್ಮ ಆಕ್ಷನ್ಸ್ ನೆಕ್ಸ್ಟ್ ಅದೇ ಬರ್ತಾ ಇರುತ್ತೆ, ಡಿಫ್ರೆಂಟ್ ಆಗಿ ಮಾಡೋಕ್ಕೆ ಧೈರ್ಯ ಕೊಡಲ್ಲ. ಅರ್ಥ ಆಯ್ತಾ? ಕ್ಲಿಯರ್? ಹಾಗಾಗಿ ಇದು ಸೈನ್ಸ್ ಬಿಹೈಂಡ್ ಯಾಕೆ ಬೇಕು ಅಫರ್ಮೇಷನ್ಗಳು ಅಂತ. ಈ ನಂಬಿಕೆಗಳನ್ನ, ಸೀಮಿತ ನಂಬಿಕೆಗಳನ್ನ ಸಬಲೀಕರಣವಾಗಿ ಶಕ್ತಿಯುತ ನಂಬಿಕೆಗಳನ್ನಾಗಿ ಬದಲಾಯಿಸ್ಕೋಬೇಕು ನಾವು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಬಗ್ಗೆ ನಾವು ಸೆಲ್ಫ್ ಟಾಕ್ನ ಪಾಸಿಟಿವ್ ಆಗಿ ಮಾಡೋದು. ಬೇರೆ ಯಾರು ಮಾಡಲ್ಲ ಫ್ರೆಂಡ್ಸ್, ನಮಗೆ ನಾವೇ ಮಾಡ್ಕೋಬೋದು. ಯಾರು ಸಹಾಯ ಮಾಡೋದು ಮಾಡಲ್ಲ ಅಂತಿಲ್ಲ. ಯಾವುದೋ ಒಂದು ನೀವು ಉನ್ನತವಾದಂತಹ ಏನೋ ಸಾಧನೆ ಮಾಡಿದಾಗ ಬಂದು ಹೊಗಳ್ತಾರೆ, ಮಾಡಿದ್ರೆ ಸಾಧನೆ, ಮಾಡದೇ ಇದ್ರೆ ತೆಗಳೋರು 1000 ಜನ. ಮಾಡ್ದಾಗ ಹೊಗಳ್ತಾರೆ. ಮಾಡ್ಬೇಕು ಅಂದ್ರೆ ನಾನು ಅಲ್ಲಿ ಗಂಟ ಹೋಗ್ಬೇಕು ಅಂದ್ರೆ ನಾನ್ ತಾನೇ ಹೋಗ್ಬೇಕು, ಅವ್ರಂತೂ ಕೈ ಹಿಡಿದು ನಡೆಸಲ್ಲ. ಸರ್, ಅಲ್ಲಿ ಹೋಗ್ಬೇಕು ಅಂದ್ರೆ ನನ್ನ ಆತ್ಮವಿಶ್ವಾಸ ಯಾವ ಲೆವೆಲ್ ಅಲ್ಲಿ ಇರಬೇಕು, ನನ್ನ ಜ್ಞಾನ ಯಾವ ರೀತಿ ಇರಬೇಕು, ನಾನ್ ನನ್ನ ಬಗ್ಗೆ ಯಾವ ರೀತಿ ಒಂದು ಸೆಲ್ಫ್ ಇಮೇಜ್ ಅನ್ನ ಹೊಂದಿರಬೇಕು ಫಸ್ಟ್ ಆಫ್ ಆಲ್. ಹಾಗಾಗಿ ಪಾಸಿಟಿವ್ ಅಫರ್ಮೇಶನ್ ಮಾಡಬೇಕು. ಓಕೆ. ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಿ. ಫಾರ್ ಎಕ್ಸಾಂಪಲ್, ನನಗೆ ಏನ್ ಬರಲ್ಲ, ನನಗೆ ಕೋಚಿಂಗ್ ಬಿಸ್ನೆಸ್ ಅಲ್ಲಿ 2 ಲಕ್ಷ ಬರಲ್ಲ ಅಂದ್ರೆ ಬರುತ್ತೆ ಅಂತ ಪದೇ ಪದೇ ಅನ್ಕೋಬೇಕು. ನನ್ನ ಕೈಲಿ ಆಗ್ತಾ ಇದೆ ಅಂತ ಅನ್ಕೋಬೇಕು. ಅದ ಯಾವ ರೀತಿ ಅಫರ್ಮೇಶನ್ ಮಾಡೋದು ಕೂಡ ಈಗ ನೆಕ್ಸ್ಟ್ ನಾನು ಹೇಳ್ತೀನಿ. ಸಿಂ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಆಗತ್ತೆ ಅಂತ ನೆಗೆಟಿವ್ನೆಲ್ಲ ಪಾಸಿಟಿವ್. ನಾನು ಮಾತಾಡ್ತೀನಿ, ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತೀನಿ, ಮಾಡಬಲ್ಲೆ, ಮಾಡ್ತಾ ಇದ್ದೀನಿ, ನಾನು ಹಣ ಸಂಪಾದಿಸ್ತೀನಿ, ನನ್ನ ಸಂಬಂಧನ ಉತ್ತಮ ಪಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೇಕು. ಆ ಬಿಸ್ನೆಸ್ ಅಲ್ಲಿ ನನಗೆ 3 ಕೋಟಿ ಲಾಭ ಬರ್ತಾ ಇದೆ. ನಂಗೆ ನಷ್ಟ ಬರ್ತಾ ಇರುತ್ತೆ, ಆದ್ರೂ ಸಹಿತ ನನಗೆ ಲಾಭ ಬರ್ತಾ ಇದೆ ಅಂತ ಅನ್ಕೋಬೇಕಲ್ಲ. ಯಾಕಂದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಅದನ್ನ ನಾವು ಹೇಳ್ಬೇಕಾಗತ್ತೆ, ಅಫರ್ಮ್ ಮಾಡ್ಬೇಕಾಗತ್ತೆ, ಅದನ್ನ ನಂಬಿಸ್ಬೇಕು. ಅದನ್ನ ನಂಬಿಸಿದ್ರೆ ಅದು ನಮ್ಗೆ ಸಂಪನ್ಮೂಲ ಕೊಡೋದು, ನಮ್ಗೆ ಆಕ್ಷನ್ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಇನ್ನೊಂದು ವಿಧಾನ ಅಂದ್ರೆ, ಕ್ರಿಯೇಟ್ ಪವರ್ಫುಲ್ ಅಂಡ್ ಕಂಪೆಲಿಂಗ್ ನ್ಯೂ ಇಂಟರ್ನಲ್ ಇಮೇಜ್. ಪವರ್, ಶಕ್ತಿಯಾದಂತಹ ಇಮೇಜ್ಗಳನ್ನು ಸೃಷ್ಟಿ ಮಾಡುವಂಥದ್ದು. ಅಂದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಊಹಿಸ್ಕೊಡುವಂಥದ್ದು. ಇವಾಗ ಏನ್ ನಾವು ಕಣ್ಣು ಮುಚ್ಕೊಂಡು ತಕೊಂಡು ಊಹಿಸ್ತಾ ಇರ್ತೀವಲ್ಲ, ನನ್ನ ಕೈಲಿ ಆಗಲ್ಲ, ನನಗೆ ಅವಮಾನ ಮಾಡ್ತಾ ಇದಾರೆ, ನೋವು ಕೊಡ್ತಾ ಇದಾರೆ, ಅವ್ರು ಅವತ್ತು ಹಂಗ್ ಮಾಡಿದ್ರು, ಅದೇ ಚಿತ್ರಣ ತಲೆಗೆ ಬರ್ತಾ ಇರುತ್ತೆ. ನಾವು ನೋವು ಕೊಟ್ಟಿದ್ದು, ಅವಮಾನ ಮಾಡಿದ್ದು. ಎಸ್, ನಾವೇನ್ ಮಾಡ್ತಾ ಇದೀವಿ, ರೀಇನ್ಫೋರ್ಸ್ ಮಾಡ್ತಾ ಇದೀವಿ. ಅದನ್ನ ಉಲ್ಟಾ ಮಾಡಿ, ಅವ್ರು ಬಂದು ಗೌರವ ಕೊಡೋ ತರ, ಅವ್ರು ನನ್ನ ಕ್ಷಮೆ ಕೇಳೋ ತರ, ಅವ್ರು ನನ್ನ ಬಂದು ತಪ್ಕೊಳ್ಳೋ ತರ, ಸಂಬಂಧ ಆದ್ರೆ ಪ್ರೀತಿ ಮಾತಾಡ್ತಾರೆ, ಇದನ್ನ ನಾವು ಮಾಡಕ್ ಶುರು ಮಾಡ್ಬೇಕು. ಅಥವಾ 2 ಲಕ್ಷ ಸಂಪಾದಿಸಿರೋ ತರ, ಆ ಬಿಸ್ನೆಸ್ ಅಲ್ಲಿ ನನಗೆ 3 ಕೋಟಿ ಲಾಭ ಬಂದಿರೋ ತರ ಅನ್ಕೋಬೇಕು ಫಸ್ಟ್. ಓಕೆ. ಆಮೇಲೆ ಬಿಹೇವಿಯರ್ನ ಚೇಂಜ್ ಮಾಡ್ಬೇಕು. ನಮ್ ಬಿಹೇವಿಯರ್ ಏನಿರುತ್ತೆ, ವಿಕ್ಟಿಮ್ ಮೈಂಡ್ ಸೆಟ್. ಯಾರು ಬಂದ್ರೆ ನನ್ನ ನೋವನ್ನ ಹೇಳ್ಕೋಬೇಕು, ಅವಳೆ ಮನ್ಸು ಹಗುರ. ಅವ್ರು ಏನ್ ನಮ್ ಲಾಭ ಮಾಡಲ್ಲ, ಅದು ಬೇರೆ ವಿಚಾರ. ಅವ್ನ ಅನುಕಂಪ ತೋರಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ ಕಷ್ಟಗಳನ್ನ. ವಿಕ್ಟಿಮ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಯಾ ಸೊಲ್ಯೂಷನ್ ಬೇಡ ನಮ್ಗೆ, ಕೇಳ್ಕೋಬೇಕಷ್ಟೆ. ಅಥವಾ ದೇವ್ರ ಹತ್ರ ಹೋಗಿ ಗುಳು ಅಂತ ಹತ್ತು ಬಿಡೋದು. ಯಾ ಅದನ್ನ ರಿಲ್ಯಾಕ್ಸೇಷನ್ ಆಗತ್ತೆ ಅನ್ನೋ ಭಾವ ಸರಿ, ಬಟ್ ಅದ ನಂತರ ಏನು ಆಕ್ಷನ್, ಅದು ಮುಖ್ಯ. ಅದ್ರ ಬದಲು ನಾನು ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ಬೇಕು. ಇದಕ್ಕೇನು ಪರಿಹಾರ, ನನ್ನ ಬಿಹೇವಿಯರ್ನೇ ಚೇಂಜ್ ಮಾಡ್ಬೇಕು. ಸೊ ಇದ್ರಲ್ಲಿ ಒಂದನ್ನು ಮಾಡಿದ್ರು ಕೂಡ ನಿಮಗೆ ಪಾಸಿಟಿವ್ ಅಫರ್ಮೇಶನ್ ಆಮೇಲೆ ಬದಲಾವಣೆ ಆಗಕ್ಕಾಗತ್ತೆ, ನಮ್ಮ ಸೆಲ್ಫ್ ಇಮೇಜ್ ಚೇಂಜ್ ಆಗುತ್ತೆ. ಅಥವಾ 3 ಮಾಡಿದ್ರೆ ಉತ್ತಮ. ಓಕೆ. ನೆಕ್ಸ್ಟ್ ಕ್ವಿಕ್ ಆಗಿ, ಈಗ ಆಲ್ರೆಡಿ ಮಾತಾಡಿ, ಸ್ಟಾಪ್ ರೀಕ್ರಿಯೇಟಿಂಗ್ ದಿ ಸೇಮ್ ಎಕ್ಸ್ಪೀರಿಯನ್ಸ್ ಓವರ್ ಅಂಡ್ ಓವರ್. ಸ್ಟಾಪ್ ಮಾಡಿ ಫಸ್ಟ್. ಯಾವಾಗ ನಾವು ಅದೇ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡ್ತಾ ಇದೀವಿ, ಆ ಸೋತಿದ್ದು, ಬಿಸ್ನೆಸ್ ಅಲ್ಲಿ ಫೇಲ್ ಆಗಿದ್ದು, ಅದು ಪಾಠ ಅಷ್ಟೇ. ಮತ್ತೆ ಮತ್ತೆ ನಾವು ಅದನ್ನ ಯೋಚನೆ ಮಾಡಬಾರ್ದು.
ಸೇಮ್ ಥಾಟ್ಸು, ಸೇಮ್ ಬಿಲೀಫ್ಸು, ಸೇಮ್ ವರ್ಡ್ಸು, ಸೇಮ್ ಥಿಂಗ್ಸ್ ಏನಾಗುತ್ತೆ, ಅದು ರೀಇನ್ಫೋರ್ಸ್ಮೆಂಟ್ ಮಾಡುತ್ತೆ. ಮತ್ತೇನ್ ಮಾಡುತ್ತೆ, ಭಯ ತರಿಸುತ್ತೆ. ಅದು ಧೈರ್ಯನ ಕೊಡೋದಿಲ್ಲ. ಆದ್ರಿಂದ ನಾವು ಆಲ್ರೆಡಿ ಅದು ಮಾತಾಡಿದೀವಿ, ವಿಲ್ ನಾಟ್ ಟಚ್ ದಟ್ ಪಾಯಿಂಟ್. ವಾಟ್ಸ್ ಯುವರ್ ಫೈನಾನ್ಷಿಯಲ್ ಟೆಂಪರೇಚರ್? ಫೈನಾನ್ಷಿಯಲ್ ಟೆಂಪರೇಚರ್ ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಏನಂಗಂದ್ರೆ, ಈಗ ಎ ಸಿ ಫೈನಾನ್ಷಿಯಲ್ ಥರ್ಮಲ್ ಏನೋ ರೇಂಜ್ ಇರುತ್ತೆ, ಥರ್ಮೋಸ್ಟ್ಯಾಟ್ ಅಂತ ಹೇಳ್ತಾರೆ, ಥರ್ಮೋಸ್ಟ್ಯಾಟ್ಸ್ ಅಂತ ಹೇಳ್ತಾರೆ. 24 ಡಿಗ್ರಿ ಬಂದಾಗ ನೀನ್ ಆಫ್ ಆಗ್ಬಿಡು ಅಂತ ಹೇಳುತ್ತೆ. ಆ ತರ ಸೆಟ್ ಮಾಡ್ಬಿಡಿದೀವಿ ನಾವು ಫೈನಾನ್ಸ್ ಅಲ್ಲಿ. ನನಗೇನ್ ಇನ್ಕಮ್ ಬರುತ್ತೆ, ಒಂದು 30,000 ಬರುತ್ತೆ. ಆ 30,000ಕ್ಕೆ ನನಗೆ ಇದು ಬರಬೇಕು, 10,000ದಲ್ಲಿ ಬಾಡಿಗೆ ಕಟ್ಟಬೇಕು, ಅಥವಾ ಗ್ರೋಸರಿ ತರಬೇಕು, ಮಕ್ಳಿಗೆ ಓದಿಸ್ಬೇಕು, 30,000 ಬಂದ್ರೆ ಸಾಕಪ್ಪ ಅಂತ ಅದಕ್ಕೆ ತಕ್ಕನಾಗಿ ಖರ್ಚುಗಳನ್ನು ಕೂಡ ಹಾಕಿಟ್ಬಿಡ್ತೀವಿ. ಜಾಕ್ ಕಾನ್ಫಿಡೆಂಟ್ ಹೇಳ್ತಾರೆ, ದಯವಿಟ್ಟು ಆ ಥರ ಮಾಡಬೇಡಿ. ಆಟೋಮೆಟಿಕ್ ಆಗಿ ಹೇಗೆ ಎ ಸಿ ಆಫ್ ಆಗ್ಬಿಡುತ್ತೆ, ಆ ಥರ ನೀವು ಆಫ್ ಆಗ್ಬಿಡ್ತೀರಾ. 30,000 ನನಗೆ ಕಡೆಗೆ ಬಂದಿದ ತಕ್ಷಣ ಬಿಗ್ ಗೋಲ್ ಇಡಿ, ನನಗೆ 1 ಲಕ್ಷ ಬೇಕು. ಆವಾಗ 1 ಲಕ್ಷ ಬೇಕು ಅಂತ ಹೇಳಿದಾಗ, 1 ಲಕ್ಷ ಬೇಕು ಅಂದಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನಾನು 30,000 ಬೇಕು, 50,000 ಬೇಕು ಅಂದ್ರೆ 50,000ಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇರ್ತೀವಿ, ಸಿಗ್ತಾ ಇರುತ್ತೆ, ನಾವು ಬೆಳೆಯೋದಿಲ್ಲ. ಸೊ ಇವಾಗ ದೊಡ್ಡ ಗೋಲ್ನ ಇಡಿ ಅಂತ ಹೇಳ್ತಾರೆ. ಓಕೆ, ಐ ಮೂವ್ ಆನ್ ಕ್ವಿಕ್ಲಿ. ಹೋಪ್ ದಿಸ್ ಇಸ್ ಕ್ಲಿಯರ್. ಚೇಂಜ್ ಯುವರ್ ಬಿಹೇವಿಯರ್, ಕ್ಲಾತ್ ಅಂಡ್ ವರ್ಕ್ಶಾಪ್. ಯಾ ನಮ್ಮ ಬಿಹೇವಿಯರ್, ನಡತೆಗಳನ್ನ ಬದಲಾಯಿಸಬೇಕು. ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅವರು ಅವರ ಬಾಸ್ ಜೊತೆ ಒಂದು ಗಾರ್ಮೆಂಟ್ ಶಾಪ್ಗೆ ಹೋಗ್ತಾರೆ, ಶರ್ಟ್ನ ಕೊಂಡ್ಕೊಳಕ್ ಹೋಗ್ತಾರೆ. ಅಲ್ಲಿ ಆ ಒಂದು ಶರ್ಟ್ನ ಬೆಲೆ ನೋಡ್ತಾ ಇದ್ದು, ಒಂದು ದೊಡ್ಡ ಹೈಫೈ ಇರುವಂತಹ ಪಾಶ್ ಆಗಿರುವಂತಹ ಒಂದು ಏರಿಯಾದಲ್ಲಿ ಇರೋ ಒಂದು ಅಂಗಡಿ, ಜಸ್ಟ್ ಲೈಕ್ ನಮ್ UB ಸಿಟಿ ಅಂತಿದೆ ಬೆಂಗಳೂರಲ್ಲಿ, ನನಗೊಂದು ಅನುಭವ ಆಗಿತ್ತು. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರ ಬಾಸ್ ಶರ್ಟ್ಗಳನ್ನ ಕೊಂಡ್ಕೋತಾರೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ರುಪೀಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಶರ್ಟ್ ಬೆಲೆ ಒಂದು 5,000, 6,000 ತರ ಒಂದು ಶರ್ಟ್ ಬೆಲೆ. ನಾನು ಇವಾಗ 800 ರೂಪಾಯಿ 700 ರೂಪಾಯಿ ಕೊಡ್ತೀನಿ ಅದ್ರದ್ದು ಬೆಲೆ. ಅದು ನೋಡಿದ ತಕ್ಷಣ ಅವ್ರಿಗೆ ಒಂಥರ ಶಾಕ್ ಆಗ್ಬಿಡುತ್ತೆ. ಅವ್ರ ಬಾಸ್ ತಗೋತಾ ಇರ್ತಾರೆ, ಅವ್ರು ಎಷ್ಟಿದ್ರು ಬಾಸು ಹೆಚ್ಚು ದುಡ್ಡು ಸಂಪಾದಿಸ್ತಾರೆ, ಅವ್ರು ತಗೋತಾ ಇರ್ತಾರೆ. ಇವ್ರಿಗೆ ಒಂಥರ ಅನ್ಸುತ್ತೆ, ಹೌ ಕ್ಯಾನ್ ಈ ಸ್ಪೆಂಡ್ ಸೋ ಮಚ್ ಮನಿ, ಬಟ್ಟೆ ಇಷ್ಟೊಂದು ಸ್ಪೆಂಡ್ ಮಾಡ್ತಾರ, ಬಟ್ ನನ್ನ ಇನ್ಕಮ್ ಇಷ್ಟು, ನಾನು ಇದಕ್ಕೆ 5,000 ಅನ್ಕೊಳ್ಳಿ, ನನಗೆ ಬರ್ತಾ ಇರೋದೇ 20,000, ಒಂದು ಶರ್ಟ್ಗೆ ಅಷ್ಟು ಕೊಟ್ರೆ 25%, ಈ ತರ ಕ್ಯಾಲ್ಕುಲೇಷನ್ ಬರುತ್ತೆ. ಬಟ್ ಅವ್ರ ಬಾಸ್ ಹೇಳ್ತಾರೆ, ನೀನ್ ತಗೋ ಒಂದು ಅಂದಾಗ ಬಲವಂತವಾಗಿ ಒಂದೊಂದು ತಗೊಂತಾರೆ. ಬಲವಂತವಾಗಿ 5,000 ಸ್ಪೆಂಡ್, ಮನೆಗೆ ಬಂದು ಹಾಕೋತಾರೆ ಆ ಶರ್ಟ್ನ. ತುಂಬಾ ಅದ್ಭುತವಾದ ಶರ್ಟು, ಬ್ರ್ಯಾಂಡೆಡ್ ಶರ್ಟ್ ಅಂತ ನಿಮ್ಗೆ ಗೊತ್ತಿದೆ. ಅದ್ರ ಕ್ವಾಲಿಟಿ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಎಲ್ಲ ಜನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇದ್ದಾರೆ. ಹಾಗೆ ಹೇಳಿದ ತಕ್ಷಣ ಇವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಹೌದಲ್ಲ. ನಾನು ಅದ್ರ 10 ಶರ್ಟ್ ತಗೊಳ್ಳೋದು ಒಂದೇ, ಇದು 1 ಶರ್ಟ್ ತಗೊಳ್ಳೋದು ಒಂದೇ, ಹೌದಲ್ಲ ಅಂತಾರೆ. ಬಟ್ ಅವಾಗ ಯೋಚನೆ ಬರುತ್ತೆ, ಇದು 5,000, ನಾನು ಹಿಂಗೆ 2-3 ಶರ್ಟ್ ತಗೊಳ್ಳಿ, ನನ್ನ ಇನ್ಕಮ್ ಎಷ್ಟು, 20,000. ಸೊ ಆಟೋಮೆಟಿಕ್ ಆಗಿ ನಾವು ಶ್ರೀಮಂತರ ಜೊತೆ ಇದ್ದಾಗ ಮಿಲಿಯನಿಯರ್ ಮೈಂಡ್ ಸೆಟ್ ಬರುತ್ತೆ. ಅವ್ರು ಏನ್ ಮಾಡ್ತಾರೆ, ನಮ್ನ ಇನ್ಕಮ್ನ 20,000ದಿಂದ 1 ಲಕ್ಷಕ್ಕೆ ಹೇಗ್ ಮಾಡೋದು ಅಂತ ತಲೆಯಲ್ಲಿ ಬರುತ್ತಾಗ, ಯಾಕಂದ್ರೆ ನನ್ನ ಖರ್ಚು ಜಾಸ್ತಿ ಆಯ್ತಲ್ಲ. ದಟ್ ಈಸ್ ಕಾಲ್ಡ್ ಮಿಲಿಯನಿಯರ್ ಮೈಂಡ್ ಸೆಟ್. ಇವಾಗ ನಾವು ಲ್ಯಾಕ್ ಮೈಂಡ್ ಸೆಟ್ ಅಲ್ಲಿ ಇದೀವಿ, ಇರೋದೇ ಎಷ್ಟು ದುಡ್ಡು, ಇದಕ್ಕೆ ಅಡ್ಜಸ್ಟ್ ಮಾಡೋದು, ಇದಕ್ಕೆ 10 ರೂಪಾಯಿ, ಇದಕ್ಕೆ 100 ರೂಪಾಯಿ, ಇದಕ್ಕೆ 1,000 ರೂಪಾಯಿ. ಆಯ್ತಪ್ಪ, ತಿಂಗಳು ಮುಗೀತು, ಅದು ಖಾಲಿ ಆಗ್ಬಿಟ್ಟಿರುತ್ತೆ ಕೊನೆ ವಾರದಲ್ಲಿ. ನೆಕ್ಸ್ಟ್ ತಿಂಗಳಿಗೆ ಏನ್ ಮಾಡೋದು ಅಂತ ಯೋಚನೆ. ಥರ್ಮೋಸ್ಟಾಟ್ ಫಿಕ್ಸ್ ಮಾಡ್ಬಿಡಿದ್ವಿ, ಥರ್ಮಲ್ ರೇಂಜ್ ನ ಫಿಕ್ಸ್ ಮಾಡ್ಬಿಡಿದ್ವಿ ನಾವು. ಅದೆಲ್ಲ ನಾವು ದೊಡ್ಡದಾಗಿ ಚಿಂತೆ ಮಾಡಬೇಕು, ದೊಡ್ಡ ಗುರಿಗಳನ್ನ ಇಟ್ಕೊಳ್ಬೇಕು. ಯಾವಾಗ ಅದಾಗತ್ತೆ, ನಮ್ಗೆ ಸಂಪಾದಿಸುವಂತಹ ಒಂದು ಪುಷ್ ಏನ್ ಕೊಡುತ್ತೆ ಅಂದ್ರೆ, ನಮ್ಮ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ. ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ ಇನ್ಕಮ್ ನಾವು ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡ್ಬೇಕಾಗತ್ತೆ. ಹಾಗಾಗಿ ಅದು ಮಾಡ್ತೀವಿ ಅಂತಾರೆ. ಸಮಯದ ಅಭಾವದಿಂದ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ತುಂಬಾ ಇಂಪಾರ್ಟೆಂಟ್ ಮುಂದೆ ಇದೆ. ಚೇಂಜ್ ಯುವರ್ ಸೆಲ್ಫ್ ಟಾಕ್ ವಿತ್ ಅಫರ್ಮೇಶನ್. ನಿಮ್ಮ ಅಫರ್ಮೇಶನ್ ಮೂಲಕ ಸೆಲ್ಫ್ ಟಾಕ್ ನ ಬದಲಾಯಿಸಿ ಅಂತ ಜಿಮ್ ಕ್ಯಾರಿದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅವರು ಕೂಡ, ಜಿಮ್ ಕ್ಯಾರಿ ಒಬ್ಬ ಹೆಸರಾಂತ ನಟ, ಹಾಲಿವುಡ್ ನಲ್ಲಿ ದಿ ಮಾಸ್ಕ್ ಅಂತ ಸಿನಿಮಾ ನೋಡ್ತೀರಾ. ಅವರು ಏನು, ಅವರ ರಿಜೆಕ್ಷನ್ಸ್ ಇರುವಾಗ, ಅವ್ರು ಯಾರು ಅವಕಾಶ ಕೊಡದೆ ಇರುವಾಗ, ಎಲ್ಲೋ ಒಂದ್ ಕಡೆ ಡ್ರೈವ್ ಮಾಡ್ಕೊಂಡು ಹೋಗಿ ಬೈಲಲ್ಲಿ ಕುತ್ಕೊಂಡು ಆಕಾಶ ನೋಡ್ಕೊಂಡು ಅಫರ್ಮ್ ಮಾಡ್ತಾರೆ, ನನ್ನನ್ನು ಜನ ಡೈರೆಕ್ಟರ್ಸ್ ಹುಡ್ಕೊಂಡು ಬರ್ತಾರೆ, ನನಗೆ ಅವಕಾಶಗಳು ಕೊಡ್ತಾರೆ, ಕ್ಯೂ ನಿಂತಿರ್ತಾರೆ, ಮತ್ತೆ ನಾನು ಇಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ಪ್ರತಿದಿನ ಆಫರ್ ಮಾಡ್ತಾರೆ. ಒಂದಿನ ಅದನ್ನ ಅಚೀವ್ ಮಾಡ್ತಾರೆ. ಇದನ್ನ ಜಾಸ್ತಿ ಹೇಳ್ಬೋದು.
ಸಮಯದ ಅಭಾವದಿಂದ ಐ ಮೂವ್ ಆನ್ ಟು ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ದ 9 ಗೈಡ್ಲೈನ್ಸ್ ಫಾರ್ ಕ್ರಿಯೇಟಿಂಗ್ ಎಫೆಕ್ಟಿವ್ ಅಫರ್ಮೇಶನ್. ಓಕೆ, ಬರ್ಕೊಳ್ಳಿ ಇದು. 9 ಗೈಡ್ಲೈನ್ ಅಫರ್ಮೇಶನ್ ಹೇಗ್ ಮಾಡೋದು ಅನ್ನೋದು ಈಗ ಮುಖ್ಯ, ತುಂಬಾನೇ ಮುಖ್ಯ. 9 ಅಲ್ಲ, ಇದು 8 ಅನ್ಕೊಂತೀನಿ. ಆ ತುಂಬಾನೇ ಮುಖ್ಯ. ಎಷ್ಟೋ ಜನ ನಾವು ಅನ್ಕೊಂತಾ ಇರ್ತೀವಿ ಅದಾಗ್ಬಿಡಿ ದೇವರೇ ಅಂತ. ಅದ್ರಲ್ಲಿ ಏನೇನು ತಪ್ಪುಗಳಿದೆ ಅಂತ ಇವತ್ತು ನಮ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದು ದೇವರ ಹತ್ರ ಕೇಳ್ಕೊಳ್ಳೋದಿರ್ಬೋದು, ಅಥವಾ ನಾವೇ ಅಫರ್ಮೇಶನ್ ಮಾಡೋದಿರ್ಬೋದು. ಕೆಲವು ಸಣ್ಣ ತಪ್ಪುಗಳಿರುತ್ತೆ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಮೊದಲನೇದು, ಆಲ್ವೇಸ್ ಅಫರ್ಮೇಶನ್ ಶುಡ್ ಸ್ಟಾರ್ಟ್ ವಿತ್ ದ ವರ್ಡ್ ಐ ಆಮ್. ಯಾವತ್ತು ನಾನು, ನನಗೆ ಐ ಆಮ್ ಅಂದಿದ ತಕ್ಷಣ ಸಬ್ ಕಾನ್ಶಿಯಸ್ ಮೈಂಡು ಹೇಳುತ್ತೆ, ನನಗೆ ಲಿಂಕ್ ಮಾಡುತ್ತೆ, ಕೆಲಸ ಮಾಡ್ಸಕ್ಕೆ ಪುಷ್ ಕೊಡುತ್ತೆ. ಐ ಆಮ್, ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಐ ಆಮ್ ಕನ್ಸ್ಟ್ರಕ್ಟಿಂಗ್ ದಟ್ ಹೌಸ್, ಐ ಆಮ್ ಅರ್ನಿಂಗ್ 1 lakh rupees ಅಂತ ಬರುತ್ತೆ. ಓಕೆ, ಅದರಿಂದ ಐ ಆಮ್ ಇರಬೇಕು, ನನಗೆ ಇರಬೇಕು, ಐ ಆಮ್ ಇರಬೇಕು, ನಾನು ಇರಬೇಕು. ಯೂಸ್ ದಿ ಪ್ರೆಸೆಂಟ್ ಟೆನ್ಸ್. ಎಷ್ಟೊಂದು ಜನ ಏನ್ ಮಾಡ್ತೀವಿ, ನಾನು ನಾಳೆ 2 ಕೋಟಿ ಸಂಪಾದಿಸ್ಬೇಕು, ನನಗೆ ನಾಳೆ, ಅಥವಾ ನನಗೆ ಸಂಬಂಧ ಉತ್ತಮ ಆಗಬೇಕು, ಅಥವಾ ನಾನು ಒಂದು 4 ಬೆಡ್ರೂಮ್ ಇರೋ ಭವ್ಯವಾದ ಬಂಗ್ಲೆ ಕಟ್ಟಬೇಕು. ಆಲ್ರೆಡಿ ಕಟ್ಟಿದ್ದೀನಿ ಅನ್ಬೇಕು. ನಾಳೆ ಬರೋದಿಲ್ಲ, ಸಬ್ ಕಾನ್ಶಿಯಸ್ ಮೈಂಡು ಬರೋದಿಲ್ಲ, ತಗೊಳ್ಳೋದಿಲ್ಲ. ಅದು ಕನಸು. ಪರ್ಮಿಷನ್ ಅಂದ್ರೆ ನಾವು ಬೇಕಾಗಿರೋ ಸಂಪನ್ಮೂಲಗಳು ಕೊಡಬೇಕು ಅಂದ್ರೆ ಆಲ್ರೆಡಿ ಆಗಿದೆ. ಪ್ರೆಸೆಂಟ್ ಟೆನ್ಸ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಈಗ ನಡೀತಾ ಇರೋ ತರ. ನಾನು ಆರೋಗ್ಯದಿಂದಿದ್ದೇನೆ, ನಾನು ಮನೆಯನ್ನು ಕಟ್ಟುತ್ತಿದ್ದೇನೆ, ನಾನು 2 ಲಕ್ಷ ಹಣವನ್ನು ಗಳಿಸುತ್ತಿದ್ದೇನೆ. ಕ್ಲಿಯರ್? ನಾನು ಸಂತೋಷದಿಂದ ಶಾಂತಿಯಿಂದ ಇದ್ದೇನೆ, ನಾನು ಕಚೇರಿಯಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದೇನೆ, ನಾನು ಹೊಗಳಿಸಿಕೊಳ್ಳುತ್ತಿದ್ದೇನೆ. ಎಸ್ ಆರ್ ನೋ? ಇದು ಇದು ಅಂಶ ಬರಬೇಕು. ಆಮೇಲೆ ಸ್ಟೇಟ್ ಇಟ್ ಇನ್ ದ ಪಾಸಿಟಿವ್. ಅಫರ್ಮ್ ವಾಟ್ ಯು ವಾಂಟ್ ಅಂಡ್ ನಾಟ್ ವಾಟ್ ಯು ಡೋಂಟ್ ವಾಂಟ್. ಇದು ತುಂಬಾನೇ ಮುಖ್ಯ ಫ್ರೆಂಡ್ಸ್. ಸ್ವಲ್ಪ ಜನ, ಅಯ್ಯೋ ನನಗೆ BP ಬೇಡ ನೋಡಿ, ಬೇಡ ಅನ್ನೋದು ನೆಗೆಟಿವ್ ಅಲ್ವಾ? ನನಗೆ ಈ ಒಂದು ಏನಂತಾರೆ, ಕಷ್ಟದಿಂದ ಈಚೆ ಬರಬೇಕು. ಕಷ್ಟ ಅನ್ನೋ ನೆಗೆಟಿವ್. ಕಷ್ಟದಿಂದ ಈಚೆ ಬರ್ತಾ ಇದ್ದೀನಿ ಅಂದ್ರೆ ಸುಪ್ತ ಮನಸ್ಸು ಬೇಕು ಬೇಡ ಅದನ್ನ ಕ್ಯಾಚ್ ಮಾಡಲ್ಲ, ಕೀವರ್ಡ್ಸ್ ನ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡುತ್ತೆ. ನನಗೆ ಆ ಅವಮಾನದಿಂದ ಈಚೆ ಬರಬೇಕು ಅಂದ ತಕ್ಷಣ ಅವಮಾನನ ಕ್ಯಾಚ್ ಮಾಡುತ್ತೆ, ಅವಮಾನ ಮತ್ತೆ ಮತ್ತೆ ಬರುತ್ತೆ. ಅರ್ಥ ಆಯ್ತಾ? ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಸಮಯದ ಅಭಾವದಿಂದ ನಾನು ಫಾಸ್ಟ್ ಆಗಿ ಹೋಗ್ತೀನಿ. ಯಾರಿಗ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾಟಲ್ಲಿ ಹಾಕಿ. ಅದ್ರ ಬದಲು ಏನ್ ಹೇಳ್ಬೇಕು? ಅದ್ರ ಬದಲು ಏನ್ ಹೇಳ್ಬೇಕು? ಪಾಸಿಟಿವ್ ಆಗಿರ್ಬೇಕು. ಕಷ್ಟ ಆಗಲ್ಲ, ಬೇಡ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್, ನನಗೆ ಕಷ್ಟ ಅನ್ನೋ ಬದಲು ನಾನು ಸುಖವಾಗಿದ್ದೇನೆ. ಕಷ್ಟದ ಆಪೋಸಿಟ್. ಓಕೆ, ನನಗೆ BP ಬೇಡ ಅಲ್ಲ, ನಾನು ಆರೋಗ್ಯಕರವಾಗಿ, ನನ್ನ ರಕ್ತದ ಒತ್ತಡ ತುಂಬಾ ಉತ್ಕೃಷ್ಟವಾಗಿದ್ದು, ನಾನು ಏನು ಒಂದು ಆ, ಆರೋಗ್ಯಕರವಾದಂತಹ ಒಂದು ಜೀವನವನ್ನು ನಡೆಸುತ್ತಿದ್ದೇನೆ. ಓಕೆ, ಅಥವಾ BP ಇಂದ ಹೊರಗಡೆ ಬಂದಿದ್ದೇನೆ, ಬೇಡ ಅನ್ನೋದಿಲ್ಲ. ಅಥವಾ ಸಕ್ಕರೆ ಕಾಯಿಲೆ ಇಂದ ನಾನು ಹೊರಗಡೆ ಬಂದಿದ್ದೇನೆ ಮತ್ತು ಜೀವನದಲ್ಲಿ ನನಗೆ ಅತ್ಯಂತ ಶಾಂತಿಯುತವಾದ ಹಾಗೂ ಸಂತೋಷಕರವಾದ ಅನುಭವಗಳು ಆಗುತ್ತಿವೆ ಇದರಿಂದ ಅಂತಾನೆ ಹೇಳ್ಬೋದು. ಅಥವಾ ಮೈ ಹಗುರ ಆಗುತ್ತಿದೆ ಅಂತ ಹೇಳ್ಬೋದು. ಓಕೆ, ಕ್ಲಿಯರ್? ನೆಕ್ಸ್ಟ್, ಬ್ರೀಫ್ ಆಗಿರ್ಲಿ. ಬ್ರೀಫ್ ಅಂದ್ರೆ ಎಷ್ಟು ಬ್ರೀಫ್ ಆಗಿರ್ಬೇಕು ಅಂದ್ರೆ, ಅಫರ್ಮೇಶನ್ ತುಂಬಾನೇ ಮುಖ್ಯ. ಬರ್ಕೊಳ್ಳುವಾಗ ಇದನ್ನು ಪದೇ ಪದೇ ಹೇಳೋದ್ರಿಂದ ನಿಮ್ಮ ಸುಪ್ತ ಮನಸ್ಸು ರಿವೈರ್ ಆಗೋದ್ರಿಂದ ಬ್ರೀಫ್ ಆಗಿ ಇಟ್ಕೊಳ್ಳಿ. ಅಂದ್ರೆ ಒಂದೊಂದು ವರ್ಡ್ ತೂಕ ಮಾಡಿ ಮಾಡ್ಬೇಕು. ಮಾಡಿದ್ರೆ ಅಂದ್ರೆ 1000 rupees ನಾನು ಪೇ ಮಾಡ್ತಾ ಇದ್ದೀನಿ ಒಂದು ವರ್ಡ್ಗೆ ಅಂತ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಬರುತ್ತೆ. ಸುಮ್ನೆ ಫ್ರೀ ಅಂದ್ಕೋಬೇಡಿ. 1000 rupees ಒಂದೊಂದು ವರ್ಡ್ಗೆ ಅಂತ ಅನ್ಕೊಳ್ಳಿ. ಮೇಕ್ ಇಟ್ ಸ್ಪೆಸಿಫಿಕ್ ಆಗಿಡ್ಬೇಕು.
ನನಗೆ ಕಾರ್ ತಗೋಬೇಕು ಅನ್ನೋ ಬದಲು ನನಗೆ ಮರ್ಸಿಡೀಸ್ ಬೆನ್ಸ್ C340 ರೆಡ್ ಕಲರ್ ಕಾರೇ ತಗೋಬೇಕು. ಆಯ್ತಾ? ನನಗೆ ತಗೋತಾ ಇದ್ದೀನಿ ಅಂತ ಹೇಳಿದಾಗ ನಾನು 1200 ಸ್ಕ್ವೇರ್ ಫೀಟ್ ಅಲ್ಲಿರೋ 4 ಬೆಡ್ರೂಮ್ ಮನೆಯಲ್ಲಿ ಲಿವಿಂಗ್ ಹಾಲ್ನಲ್ಲಿ ಕೂತ್ಕೊಂಡು ಕಾಫಿನ ಸವಿತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿರ್ಬೇಕು. ಸ್ಕ್ವೇರ್ ಫೀಟ್, ಎಷ್ಟು ಬೆಡ್ರೂಮ್ ಮನೆ, ಅಲ್ಲಿ ಕೂತಿದ್ದೀರಾ, ಸ್ಪೆಸಿಫಿಕ್ ಆಗಿ ಆ ಚಿತ್ರಣ ತಲೆಗೆ ಬರಬೇಕು. ಕ್ಲಿಯರ್? ಆಮೇಲೆ ಇನ್ಕ್ಲೂಡ್ ಅನ್ ಆಕ್ಷನ್ ವರ್ಡ್ ಎಂಡಿಂಗ್ ವಿತ್ ಹಿಂಗ್ ಇರ್ಲೇಬೇಕು, ಕಂಟಿನ್ಯೂಸ್ ಟೆನ್ಸ್ ಇರ್ಲೇಬೇಕು. ಈಗ ನಡೀತಾ ಇದೆ, ಸವಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನಾನೀಗ ಆ, ಹಣವನ್ನು ಸಂಪಾದಿಸ್ತಾ ಇದ್ದೀನಿ, ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಇದ್ದೀನಿ, ಕಚೇರಿಯಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀನಿ. ಅದು ಮುಖ್ಯ. ಮಾಡ್ತೀನಿ ಅಲ್ಲ ಫ್ರೆಂಡ್ಸ್, ದಯವಿಟ್ಟು ಮಾಡ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ಕೋಚ್ ಆಗಿದ್ದೀನಿ, ಸಾವಿರಾರು ಜನರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಜ್ಞಾನ ಕೊಡ್ತಾ ಇದ್ದೀನಿ, ಅವರ ಜೀವನನ ಬದಲಾಯಿಸ್ತಾ ಇದ್ದೀನಿ, ಅವರನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವರ ಕೋರಿಕೆಗಳು ಈಡೇರೋ ತರ ಅವರಿಗೆ ಸಬಲೀಕರಣ ಮಾಡ್ತಾ ಇದ್ದೀನಿ. ಎಸ್ ಸರ್, ನಾವು ಲಾಭವನ್ನು ಗಳಿಸ್ತಾ ಇದ್ದೀನಿ ಈ ಬಿಸ್ನೆಸ್ ನಿಂದ ಆಲ್ರೆಡಿ. ಕ್ಲಿಯರ್? ಓಕೆ. ನೆಕ್ಸ್ಟ್, ಆಮೇಲೆ ಆಕ್ಷನ್ ಆಯ್ತಾ. ಇನ್ಕ್ಲೂಡ್ ಅಟ್ ಲೀಸ್ಟ್ ಒನ್ ಡೈನಾಮಿಕ್ ಎಮೋಷನ್. ಎಮೋಷನ್ ತುಂಬಾನೇ ಮುಖ್ಯ. ಒಂದು ಎಮೋಷನ್ ಹಾಕಿ. ನಾನು ಈ ನನ್ನ 4 ಬೆಡ್ರೂಮ್ ಮನೆಯ ಲಿವಿಂಗ್ ರೂಮ್ ನಲ್ಲಿ ಸಂತೋಷದಿಂದ ಕಾಫಿನ ಕುಡಿತಾ ಇದ್ದೀನಿ. ಸಂತೋಷ, ಎಮೋಷನ್ಸ್ ಬೇಕು. ನಾನು ಈಗ ಬಿಸ್ನೆಸ್ ನಲ್ಲಿ 3 ಲಕ್ಷ ಡೀಲ್ ಅನ್ನ ಪಡೆದುಕೊಂಡು ಆನಂದದಿಂದ ಸಂಭ್ರಮಿಸುತ್ತಿದ್ದೇನೆ, ಆ ಆನಂದವನ್ನ ಆಚರಿಸುತ್ತಿದ್ದೇನೆ. ನನಗೆ ಹೊಸ ಡೀಲ್ ಸಿಕ್ಕಿದೆ, 3 ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋದನ್ನ ನಾನು ನಮ್ಮ ಫ್ಯಾಮಿಲಿ ಜೊತೆ ಆಗ್ಲಿ, ನಮ್ಮ ವರ್ಕರ್ಸ್ ಜೊತೆ ಆಗ್ಲಿ, ನಮ್ಮ ಸ್ನೇಹಿತರ ಜೊತೆ ಸಂಭ್ರಮಿಸ್ತಾ ಇದ್ದೀನಿ. ಫೀಲಿಂಗ್ ಇರಬೇಕು, ನನಗೆ ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸುಪ್ತ ಮನಸ್ಸು ತಗೊಳ್ಳೋದೇ ಫೀಲಿಂಗ್ ಇರುವಾಗ. ಓಕೆ. ಆಮೇಲೆ ಮೇಕ್ ಅಫರ್ಮೇಶನ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ದಸ್. ಇದೆಲ್ಲರೂ ಮಾಡ್ತಾರೆ ಮಿಸ್ಟೇಕು. ಬೇರೆಯವರು ಮಾಡ್ಬಿಡೋದು. ಅವರು, ನನ್ನ ಯಜಮಾನರು ನನ್ನನ್ನು ಕಂಡು ಪ್ರೀತಿಯಿಂದ ಆ ಏನೋ ಮಾತನಾಡಿಸಲು ಬರುತ್ತಿದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಅಥವಾ ನನ್ನ ಮಗ ಕಾಲೇಜಿನಲ್ಲಿ ರ್ಯಾಂಕ್ ಅನ್ನು ಪಡೆಯಬೇಕು, ಸ್ಕೂಲ್ನಲ್ಲಿ ಪಡಿತಾ ಇದ್ದಾನೆ. ಅಲ್ಲ, ಫಸ್ಟ್ ನಮಗೆ ನಾವು ಮಾಡ್ಕೋಬೇಕು. ಯಾಕಂದ್ರೆ ಬೇರೆಯವ್ರಿಗೆ ಮಾಡ್ಬೇಕಂದ್ರೆ ಅವ್ರಿಗೆ ಮಾಡಿಸ್ಬೇಕು. ಕ್ಲಿಯರ್? ಇಷ್ಟು ಕ್ಲಿಯರ್ ಆಯ್ತಾ? ಓಕೆ. ಹೌ ಟು ಯೂಸ್ ಅಫರ್ಮೇಶನ್ಸ್ ಹೇಗ್ ಮಾಡ್ಬೇಕು ಅಂದ್ರೆ ಇದನ್ನ ಬರ್ಕೊಂಡು ಇವತ್ತು ಬರೀರಿ. ಇದೆ ಆಕ್ಟಿವಿಟಿ ಬರ್ದು ನನಗೆ ಕಳಿಸಿ, ಪರ್ಸನಲ್ ಆಗಿ ಬೇಕಾದ್ರೆ ವಾಟ್ಸಪ್ ಅಲ್ಲಿ ಕಳಿಸಿ, ನಾನು ತಿದ್ದಿ ಕೊಡ್ತೀನಿ. ಇದನ್ನ ನಾನು ನಿಮಗೆ ಮಾಡ್ಕೊಡ್ಬಲ್ಲೆ. 3 ಟೈಮ್ಸ್ ಎ ಡೇ, 3 ದಿನ ಹೇಳ್ಬೇಕು, 3 ಸಮಯ ಹೇಳ್ಬೇಕು. ಮತ್ತೆ ಅದನ್ನ ಒಂದೊಂದನ್ನ ನೆನೆಸ್ಕೋಬೇಕು, ಕಣ್ಮುಚ್ಚಿ ವಿಜುವಲೈಸ್ ಮಾಡ್ಬೇಕು ಪ್ರತಿಯೊಂದು ಚಿತ್ರಣವನ್ನು. ಹೇಳಿದ್ವಲ್ಲ, ಕಾರ್ ಅಂದ್ರೆ ಬೆಳಗ್ಗೆ ಕೂತ್ಕೊಂಡು ಡ್ರೈವ್ ಮಾಡೋ ತರ, ಲೆದರ್ ಸೀಟ್ ಇರೋ ತರ, ಏನೋ ಫೀಚರ್ಸ್ ಇರೋ ತರ, ಹಿಂದೆ ಹೆಂಡತಿ ಮಕ್ಳು ಕೂತಿರೋ ತರ, ಅವ್ರು ನಗ್ತಾ ಮಾತಾಡ್ತಾ ಇರೋ ತರ, ಯಾವ್ದೋ ಒಂದು ವಾಸನೆ ಲೆದರ್ದು ಬರೋ ತರ, ಯಾವ್ದೋ ಒಂದು ಫ್ರೇಗ್ರೆನ್ಸ್ ಹಾಕಿರ್ತಾರೆ ಅದು ಬರೋ ತರ. ಈ ತರ ಫೀಲ್ ಮಾಡ್ಬೇಕು. ಮನೆ ಕಟ್ಟೋಕ್ಕೂ ಅಷ್ಟೇ, ಬಿಸ್ನೆಸ್ಗೂ ಅಷ್ಟೇ, ಸಂಬಂಧಕ್ಕೂ ಅಷ್ಟೇ. ಓಕೆ. ಎಕ್ಸಾಂಪಲ್ ಒಂದೊಂದು ಮಾತಾಡ್ಕೊಳಕ್ ಸಾಧ್ಯ ಸಮಯದ ಅಭಾವದಿಂದ. ಆಮೇಲೆ ಸಾಧ್ಯ ಆದ್ರೆ ಲೌಡ್ ಆಗಿ ಹೇಳ್ಬೇಕು, ಜೋರಾಗಿ ಹೇಳ್ಕೋಬೇಕು, ಓದ್ಕೋಬೇಕು ಅದನ್ನ ಬರ್ದ್ಬಿಟ್ಟು. ಯಾರಿದ್ದಾರೆ ಇಲ್ವಾ ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ ಹೇಳಿದಾಗ ಹೆಚ್ಚಿನ ಮಟ್ಟದಲ್ಲಿ ಅದು ಹೋಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ಓಕೆ. ಮತ್ತೆ ಅದನ್ನ ಫೀಲ್ ಮಾಡಬೇಕು. ಅವಾಗ ನೀವು ಅಚೀವ್ ಮಾಡಿದಾಗ, ಪ್ರಾಫಿಟ್ ಮಾಡಿ ಎಲ್ಲರೂ ಚಪ್ಪಾಳೆ ಮಾಡಿ ನಿಮ್ಗೆ ಅಭಿನಂದನೆ ಮಾಡೋ ತರ ಆ ಚಪ್ಪಾಳೆ ಸೌಂಡ್ನ ಕೇಳಬೇಕು. ಶಬಾಷ್ ಅಂತ ಹೊಗಳೋ ತರ ಅದನ್ನ ಊಹಿಸ್ಕೋಬೇಕು. ಒಳ್ಳೆ ಕೆಲಸ ಮಾಡಿದ್ಯಾ ನೀನು, ಆಫೀಸಲ್ಲಿ ಅದ್ಭುತವಾದ ಮಾಡಿದ್ಯಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಅಂತ ಕೇಳಿಸ್ಕೋಬೇಕು. ಫೀಲ್ ಮಾಡ್ಬೇಕು, ವಿಷಯ ಫೀಲ್ ದ್ಯಾಟ್, ಈ ತರ. ಮತ್ತೆ ಅದನ್ನ ರಿಪೀಟ್ ಮಾಡ್ಬೇಕು. ಇದಾದಾಗ ಸುಪ್ತ ಮನಸ್ಸು ರಿವೈರ್ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಆಕ್ಷನ್ ಅಲ್ಲಿ ಬದಲಾವಣೆ ಬರ್ತಾ ಹೋಗುತ್ತೆ. ಈಗೇನ್ ಭಯದಿಂದ ಮಾಡ್ತಾ ಇದ್ವಿ, ಏನ್ ಅಪನಂಬಿಕೆ ಇತ್ತು, ಅದೆಲ್ಲ ಕಾಲಕ್ರಮೇಣ ಹೋಗುತ್ತೆ. ಇದನ್ನ 41 ಡೇಸ್ ಅಥವಾ 21 ಡೇಸ್ ಏನಾದ್ರೂ ಮಾಡಿದ್ರು ಕಂಟಿನ್ಯೂಸ್ ಆಗಿ ಮಾಡಿದಾಗ ಇದು ನಮ್ಮ
ವ್ಯಕ್ತಿತ್ವ ಬದಲಾಗಿ ಹೊಸ ವ್ಯಕ್ತಿಗಳಾಗಿ ಬದಲಾಗ್ಬಿಡ್ತೀವಿ. ಓಕೆ, ಅದರ್ವೈಸ್ ಬೇರೆ ಏನ್ ಮಾಡ್ಬೋದು? ಇದನ್ನ ಡ್ರಾಯಿಂಗ್ ಮಾಡ್ಬೋದು. ನನ್ಗೇನು ಕನಸಿನ ಮನೇನ ಬರ್ಕೋಬಹುದು, ಅಥವಾ ಕನಸಿನ ಗಂಡನ್ನ ಬರ್ಕೋಬಹುದು, ಗಂಡು ಮದುವೆ ಆಗಿಲ್ದಿರೋರು, ಅಥವಾ ಬಿಸ್ನೆಸ್ ಯಾವ್ದು ಯೂನಿಟ್ ನಾನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಒಂದು ಪರಿಕಲ್ಪನೆ ಮಾಡಿಸ್ಕೋಬಹುದು. ಅದನ್ನ ಪ್ರಿಂಟ್ ಮಾಡಬಹುದು, ಅದನ್ನ ಪೇಸ್ಟ್ ಮಾಡಬೇಕು ಅಲ್ಲಿ ಇಲ್ಲಿ ಮನೆಗೆ ಕಣ್ಣು ಕಾಣೋ ತರ ಚಿತ್ರದ ಮೂಲಕ. ಅದನ್ನ ವಿಷನ್ ಬೋರ್ಡ್ ಅಂತಾನೂ ಹೇಳ್ತಾರೆ. ಇದನ್ನು ಮಾಡಬಹುದು. ಅವಾಗ ನಮ್ಗೆ ಪದೇ ಪದೇ ಅದು ಕಣ್ಣಿಗೆ ಬೀಳ್ತಾ ಇರುತ್ತೆ. ಇವಾಗ ಹೆಂಗ್ ಓದ್ತಾ ಇರ್ತೀವಿ 3 ಸಾರಿ, 10 ಸರಿ ನೋಡ್ತಾ ಇರ್ತೀವಿ, ಅವಾಗ ಸಿಗ್ನಲ್ಸ್ ಹೋಗುತ್ತೆ ಸುಪ್ತ ಮನಸ್ಸಿಗೆ. ಅದು ನಮ್ಮನ್ನು ಜಾಗೃತಗೊಳಿಸುತ್ತೆ, ಮತ್ತೆ ಬೇಗ ರೀವೈರ್ ಆಗುತ್ತೆ. ಮತ್ತೆ ಯಾವಾಗ ಕೂತ್ಕೊಂಡಿರ್ತೀವಿ, ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅದನ್ನ ನೆನೆಸ್ಕೊಂಡು ಅದನ್ನೇ ಹೇಳೋದು. ಯಾವ್ದಾದ್ರು ವೇಸ್ಟ್ ಆಫ್ ಟೈಮ್, ಯಾರಿಗೋ ವೆಯ್ಟ್ ಮಾಡ್ತಾ ಇರ್ತೀವಿ, ಸ್ನೇಹಿತರು ಬರ್ತಾ ಇರ್ತಾರೆ, ಅವಾಗ ಅದನ್ನ ಹೇಳ್ಕೊಡೋದು. ಹಾ, ಓಕೆ. ಮತ್ತೆ ರೆಕಾರ್ಡ್ ಮಾಡ್ಕೊಳ್ಳೋದು. ನಾವು ಒಂದ್ಸರಿ ಅದನ್ನ ಹೇಳ್ಬಿಟ್ಟು ಪದೇ ಪದೇ ಆ ಜನ ಇದ್ರೆ ಅಲ್ಲೆಲ್ಲೂ ನಾವು ಹೇಳಕ್ಕಾಗಲ್ಲ ಅಂದ್ರೆ ಕೇಳ್ಬೋದು, ಕಿವಿಲ್ ಹಾಕೊಂಡು ಪದೇ ಪದೇ ಅದನ್ನ ಕೇಳ್ತಾ ಇದ್ರೆ ಅದು ಕೂಡ ಹೋಗಿ ಸುಪ್ತ ಮನಸ್ಸಿನಲ್ಲಿ ರೀಕಂಡೀಷನಿಂಗ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ತುಂಬಾ ಪರಿಣಾಮಕಾರಿಯಾಗಿ. ಓಕೆ. ಮತ್ತೆ 3 ತರ ಹೇಳ್ಬೋದು: ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಅಂದ್ರೆ ನಾನು ನಾನು ಈಗ ಒಂದು ನನಗೆ ಕನಸಿನ ಕೆಲಸವಾದ ಮ್ಯಾನೇಜರ್ ಹುದ್ದೆಯನ್ನು ಪಡೆದು 3 ಲಕ್ಷ ಸಂಬಳವನ್ನು ತೆಗೆದುಕೊಂಡು ಅತ್ಯಂತ ಖುಷಿಯಿಂದ ಇದ್ದು ಎಲ್ಲರಿಂದ ಹೊಗಳಿಸ್ಕೊಳ್ಳುತ್ತಿದ್ದೇನೆ ಅಂತ ಹೇಳೋದಾದ್ರೆ, ಎರಡನೇದು ನೀನು ಅಂತಾನು ಹೇಳ್ಕೋಬಹುದು. ನೀನು ಅಂದ್ರೆ ನಿಮಗ್ ನೀವು ಹೇಳ್ಕೊಳ್ಳೋದು, ನಿಮ್ಮ ಮನಸ್ಸು ನಿಮ್ಗೆ ಹೇಳೋ ತರ. ಅದನ್ನೇ ನೀನು ಮ್ಯಾನೇಜರ್ ಹುದ್ದೆಯನ್ನು ಪಡೆದು ಹೆಚ್ಚಿನ ಸಂಬಳವನ್ನು ಪಡೆದು ಖುಷಿಯಿಂದ ಇದ್ದೀಯಾ, ಮತ್ತೆಲ್ಲಿಂದ ಹೊಗಳಿಸ್ಕೊಳ್ತಾ ಇದೀಯಾ. ಮತ್ತೆ ಥರ್ಡ್ ಪರ್ಸನ್ ಆಗಿ ಹೇಳ್ಬೋದು: ಗೋಪಾಲ್ ಕೃಷ್ಣ, ನೀನು ಮ್ಯಾನೇಜರ್ ಹುದ್ದೆಯನ್ನು ಪಡೆದು ಎಲ್ಲರಿಂದ ಹೊಗಳಿಸ್ಕೊಂಡು 3 ಲಕ್ಷ ಸಂಬಳವನ್ನು ಪಡ್ಕೊಂಡು ಖುಷಿಯಾಗಿದ್ಯಾ, ಆರಾಮಾಗಿದ್ಯಾ. ಈ ಮೂರನ್ನು ನಾವು ಮಾಡ್ಬೋದು. ಕ್ಲಿಯರ್ ಫ್ರೆಂಡ್ಸ್? ಕ್ಲಿಯರ್? ಎಸ್ ಸರ್. ಥ್ಯಾಂಕ್ ಯು. ಸೊ ಇದನ್ನೆಲ್ಲ ಇವತ್ತು ಮಾಡಿ, ಬೇಕಾದ್ರೆ ನನಗೆ ಪರ್ಸನಲ್ ಆಗಿ ವಾಟ್ಸಪ್ ಅಲ್ಲಿ ಫೋಟೋ ತೆಗೆದು ಕಳಿಸಿ. ಐ ವಿಲ್ ಹೆಲ್ಪ್ ಯು ಟು ಫೈನ್ ಟ್ಯೂನ್ ಇಟ್. ಅದು ನಾನು ಮಾಡ್ಬಲ್ಲೆ. ಮತ್ತೆ ಎಲ್ಲರೂ ಫೇಸ್ಬುಕ್ ಅಲ್ಲಿ ಏನು ಮಾಡ್ತಾ ಇಲ್ಲ, ಅಪ್ಡೇಟ್ ಮಾಡಿ ದಯವಿಟ್ಟು ದಯವಿಟ್ಟು ಹಾಕ್ಬೇಕು ನೀವು ಆಗಿರೋ ಎಕ್ಸರ್ಸೈಸ್ಗಳನ್ನ, ಚಟುವಟಿಕೆ. ನನಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಓಕೆ, ಕ್ಲಿಯರ್? ಸೊ ಅಚೀವ್ಮೆಂಟ್, ಸಾಧನೆ ಏನ್ ಮಾಡಿದ್ರು ಅದನ್ನ ಮೊದಲೇ ಚಿತ್ರಣ ತಂದುಕೊಂಡು ಮನಸ್ಸಿನಲ್ಲಿ ಅದನ್ನ ಊಹಿಸ್ಕೊಂಡು ಆಲ್ರೆಡಿ ನಾನು ಅದು ಮಾಡ್ತಾ ಇದ್ದೀನಿ ಅಂತ ಚಿತ್ರಣಗಳನ್ನ ಮನಸ್ಸಿನಲ್ಲಿ ವಿಜುವಲೈಸ್ ಮಾಡಿಕೊಂಡು ಕಣ್ಣ ಮುಂದೆ ತಂದುಕೊಂಡು ಅದನ್ನ ಅನುಭವಿಸ್ಬೇಕು ಫೀಲಿಂಗ್ ಅಲ್ಲಿ. ಆವಾಗ ನಮ್ಮ ಸುಪ್ತ ಮನಸ್ಸು ಅದಕ್ಕೆ ತಕ್ಕನಾಗಿ ಸಂಪನ್ಮೂಲಗಳನ್ನ ಕೊಡ್ತಾ ಹೋಗುತ್ತೆ. ಇನಿಷಿಯಲಿ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ನಾವು ಯಾವತ್ತು ಮಾಡಕ್ ಹೋದಾಗ ಸುಪ್ತ ಮನಸ್ಸು ರಿಜೆಕ್ಟ್ ಮಾಡುತ್ತೆ. ಯಾವತ್ತು ಕಾನ್ಶಿಯಸ್ ಮೈಂಡ್, ಜಾಗೃತ ಮನಸ್ಸು ವ್ಯಾಲಿಡೇಟ್ ಮಾಡಬೇಕು, ಅದೆಲ್ಲ ಚೆಕ್ ಮಾಡುತ್ತೆ. ಲಾಜಿಕಲ್ ಮೈಂಡ್ ಅಂತಾರೆ, ರೀಸನಿಂಗ್ ಮೈಂಡ್ ಕೊಡುತ್ತೆ. ಹೇ, 3 ಲಕ್ಷನ ಇವಾಗ 30,000 ಬರ್ತಾ ಇದೆ, 3 ಲಕ್ಷ ಹೆಂಗ್ ಸಂಪಾದಿಸ್ತೀಯ, ಸಾಧ್ಯನೇ ರಿಜೆಕ್ಟ್ ಮಾಡ್ಬಿಡುತ್ತೆ. ಸುಪ್ತ ಮನಸ್ಸೊಳಗೆ ಹೋಗೋದೇ ಇಲ್ಲ, ನಾವು ಆಕ್ಷನ್ ತಗೊಳ್ಳೋದೇ ಇಲ್ಲ. ಆದ್ರೆ ಪದೇ 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 ನಾವು ಬಲವಂತವಾಗಿ ಅನ್ಕೊಂಡಾಗ ರಿಪೀಟೆಡ್ ಆಕ್ಷನ್ನೇ ಜಾಗೃತ ಮನಸ್ಸು ಒಂದ್ಸಾರಿ ಬಿಟ್ಟು ಬಿಡುತ್ತೆ, ಹೋಗಪ್ಪ ಒಳಗಡೆ ಅಂತ. ಅದಕ್ಕೆ ರಿಪೀಟ್ ಆಗಿ ಮಾಡ್ಬೇಕು. ಒಂದಿನ ಬಿಟ್ರು ತಿರ್ಗಾ 40 ದಿನ, ಆಗ್ಲೇ ಸುಪ್ತ ಮನಸ್ಸು ಚೇಂಜ್ ಆಗುತ್ತೆ. ಅಂದ್ರೆ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಕ್ಲಿಯರ್? ಫೈನ್. ನಾವು ಈಗ ಏನ್ ಮಾಡೋಣ? ಯೋಧರ ಘೋಷಣೆ. ರೆಡಿ? ಆರ್ ಯು ರೆಡಿ? ಎಸ್ ಸರ್. ರೆಡಿ ಇದ್ದೀರಾ? ಓಕೆ, ಐ ಆಮ್ ಗೋಯಿಂಗ್ ಟು ಸೇ, ಇದು ಸ್ಟಾಪ್ ಮಾಡ್ತೀನಿ, ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಬಿ ರೆಡಿ. ನೀವು ಓಪನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಯೋಧರ ಘೋಷಣೆಗಳನ್ನ. ಯೋಧ, ನಾವೆಲ್ಲ ಯೋಧರು. ಯಾಕಂದ್ರೆ ನಮ್ಗೆ ಅಗಾಧವಾದ ಶಕ್ತಿ ಬೇಕು ಇದನ್ನೆಲ್ಲ ಸಂಪಾದಿಸಕ್ಕೆ, ನಮ್ಮ ಮೇಲೆ ನಂಬಿಕೆ ಬೇಕು. ದಿಸ್ ಯೋಧರ ಘೋಷಣೆ ಅದಕ್ಕೆ ಸಹಾಯ ಮಾಡುತ್ತೆ. ರೆಡಿ ಫ್ರೆಂಡ್ಸ್? ರಿಪೀಟ್ ಆಫ್ಟರ್ ಮೀ. 1 2 3 ಗೋ. ನಾನು ಒಬ್ಬ ಯೋಧ. ನಾನು ಒಬ್ಬ ಭಯದ ಯೋಧ. ನಡುವೆ, ಎಸ್, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ರಿಪೀಟ್ ಆಫ್ಟರ್ ಮೀ. ನಾನು ಒಬ್ಬ ಯೋಧ. ಏನೇ ಆಗ್ಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ.
ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಏನೇ ನಡೆದರೂ ಸಹ ಯಶಸ್ಸನ್ನ ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ನಾನು ಒಬ್ಬ ಯೋಧ. ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅಂತ ಅನ್ನೋದಿಲ್ಲ. ನಾನು ಮಾಡುವೆ ಅಥವಾ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲ ಸಾಧ್ಯವಿದೆ ಎಂದು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಫ್ರೆಂಡ್ಸ್, ಆಯ್ತಾ? ಎಕ್ಸಲೆಂಟ್. ನೀವೆಲ್ಲ ಮಾಡಿದ್ದೀರಂತ ನಂಬ್ತೀನಿ. ಬಟ್ ಹೇಳ್ಬೇಕಿದು ಬಾಯಿಂದ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಯೋಧನ್ನ ನಾವು ಜಾಗೃತಗೊಳಿಸ್ಬೇಕು ಅಂತ ಹೇಳಿದ್ರೆ ಇದನ್ನ ನಾವು ಜೋರಾಗಿ ಹೇಳ್ಕೊಳ್ಬೇಕು. ಓಕೆ, ನೀವೆಲ್ಲ ಹೇಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಬಟ್ ಗೋಯಿಂಗ್ ಫಾರ್ವರ್ಡ್ ನಾವು ಇದನ್ನ ಜೊತೆಲಿ ಹೇಳ್ಬೇಕಾಗತ್ತೆ. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್ ಏನು? ಅಪರಿಮಿತ ಸಿಗ್ನೇಚರ್ ಸ್ಟೆಪ್. 1 2 3 ನಾನು ಅಪರಿಮಿತ. ಓಕೆ, ರೆಡಿ? 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ಎಸ್. 1 2 3 ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಮ್ಮ ಸಾಮರ್ಥ್ಯನ ಹೆಕ್ಕಿ ತೆಗಿಯೋಕೆ ಪ್ರಯತ್ನ ಮಾಡ್ತಾ ಇದೀವಿ. ತೆಗಿತೀವಿ. ಓಕೆ ಫ್ರೆಂಡ್ಸ್, ಈಗ 2 ನಿಮಿಷ ಮೆಡಿಟೇಷನ್ ಮಾಡೋಣವಾ? ಎಸ್ ಹ್ಮ್ ಸರ್, ಮಾಡೋಣ ಸರ್. ಅಣ್ಣ? ಮಾಡೋಣ ಓಕೆ. ಸರ್, ಮಾಡಿದ್ವಿ. ಓಕೆ, ಆರಾಮದಾಯಕ ಸ್ಥಿತಿಲಿ ಕುಳಿತುಕೊಳ್ಳಿ. ಯಾ ಬೆನ್ನನ್ನು ಸ್ಥಿರವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಗಮನ, ನಿಮ್ಮ ನಿಧಾನವಾದ ಉಸಿರಾಟವನ್ನು ಆಡಿ ಮತ್ತು ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಇನ್ಹೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಒಳಗಡೆ, ಮತ್ತೆ ಎಕ್ಸೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಹೊರಗಡೆ ಬಿಡಬೇಕು. ಸ್ಟಾರ್ಟ್. Inhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, hold. 1 2 3 4 5 6 7 8 9 10. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್. ಹೋಲ್ಡ್. 1 2 3 4 5 6 7 8 9 10 11 12. ರಿಲೀಸ್. ಎಕ್ಸ್ಹೇಲ್.
ಇನ್ಹೇಲ್, ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15. ರಿಲೀಸ್. ಎಕ್ಸ್ಹೇಲ್. ಇನ್ಹೇಲ್, ಎಕ್ಸ್ಹೇಲ್. ಇದನ್ನು ಕಂಟಿನ್ಯೂ ಮಾಡಿ. ನಿಮಗೆ ಯಾವಾಗ ಹೊರಗಡೆ ಬರಬೇಕು ಅನ್ಸುತ್ತೆ ಆವಾಗ ಹೊರಗಡೆ ಬನ್ನಿ. ಈಗ ಸಮಯದ ಅಭಾವದಿಂದ ಈಗ ಮೀಟಿಂಗಿಂದ ಆಚೆ ಬರ್ತೀವಿ. ಬಟ್ ನೀವು ಈ ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.